ಪದ್ಯವ ರಚಿಸುವೆ ಭೂಪರಲೋಕದ ಒಡೆಯನು ದಿವ್ಯ ಸುಂದರಾಂಗನು ಸರ್ವ ಸೃಷ್ಟಿಕರ್ತನು ಮರಣಗೇದ ರಕ್ಷಕನು ನನ್ನ ರಾಜನಾದನು ದಿವ್ಯ ರಾಜನು ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ ನನ್ನ ಧ್ಯಾನ ಯೇಸುವೆ ನನ್ನ ತೃಪ್ತಿಯಾತನೇ ನನ್ನ ಶಾಂತಿ ರಾಜನು ನನ್ನ ದಿವ್ಯ ತಾರಕನು ನನ್ನ ಯೇಸು ಸ್ವಾಮಿಯು ನನಗೆ ಅಮೂಲ್ಯನು ಆ ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ ಪ್ರೀತಿಯಿಂದ ಕಾಯ್ವನು ನೀತಿಯಿಂದ ಆಳ್ವನು ಮಹಿಮೆಯುಳ್ಳ ರಾಜನು ಪವಿತ್ರ ದೇವ ಕುಮಾರನು ನನ್ನ ರಾಜನಾದನು ಯೇಸು ಸ್ವಾಮಿಯು ಆ ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು ನನ್ನ ರಾಜನನ್ನು ಕುರಿತು ರಚಿಸುವೆ ರಾಜದಿ ರಾಜನು ಯೇಸುವೆ ಕರ್ತದಿ ಕರ್ತನು ಆತನೇ ಪ್ರಭವ ಮಹಿಮೆ ತ್ಯಜಿಸಿ ದಾಸನ ರೂಪ ಧರಿಸಿ ನನ್ಗಾಗಿ ನಿಂಗಾಗಿ ಬಂದನು ಪ್ರಾಣವ ಬಿಟ್ಟನು ಆ ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ ಥ್ಯಾಂಕ್ ಯು ಅಂಕಲ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ದೇವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಈ ದಿನದ ಪಾಠ, ಇವತ್ತಿನ ವಾಕ್ಯ ಅತಿ ಬುದ್ಧಿವಂತರಿಗೆ ಎಂಬುದಾಗಿ. ಅತಿ ಬುದ್ಧಿವಂತರಿಗೆ ಯಾಕೆ ಮಾತುಗಳನ್ನ ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಈ ಅತಿ ಬುದ್ಧಿವಂತರು ಬಹಳ ಬುದ್ಧಿವಂತಿಕೆಯ ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ತಿಳ್ಕೊಳ್ಬೇಕೆಂಬ ಹಂಬಲದಿಂದಲೇ ಕೆಲವು ಸಾರಿ ಅದು ಅವರನ್ನ ಕಾಡ್ತಿರ್ತದೆ. ಅದಕ್ಕಾಗಿ ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಅತಿ ಬುದ್ಧಿವಂತಿಕೆಯ ಪ್ರಶ್ನೆಗಳು ಕೆಲವು ಸಾರಿ ಎಂಥ ವಿಧ್ವಂಸಕರಿಗೂ ಎಂತಹ ಪಂಡಿತರಿಗೂ ಸಹ ಕೆಲವೊಂದು ಉತ್ತರವನ್ನ ಹೇಳೋದಕ್ಕೆ ಆಗೋದಿಲ್ಲ. ಅಂತ ಪ್ರಶ್ನೆಗಳನ್ನ ಎದುರಿಸಬೇಕಾಗ್ತದೆ. ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂಥವರಿಗೆ ಅತಿ ಬುದ್ಧಿವಂತರು ಎಂಬುದಾಗಿ ಹೇಳುವಂಥದ್ದು. ಒಂದು ಸಾರಿ ನಾನು ಪ್ರಸಂಗ ಮಾಡುವಾಗ ದೇವರ ಸೃಷ್ಟಿಯಲ್ಲಿ ಪಾಪದ ಕುರಿತಾಗಿ ಪ್ರಸಂಗ ಮಾಡುವಾಗ ಆದಮ ಅವಳು ಪಾಪ ಮಾಡೋದ್ರ ವಿಷಯದಲ್ಲಿ ತಿಳಿಸುತ್ತಿರುವಾಗ ಒಂದು ಸಭೆಯಲ್ಲಿ ಅಲ್ಲಿ ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂತ ಗಿಡದ ಬಗ್ಗೆ ಪ್ರಸ್ತಾಪಿಸಿ ಹೇಳುವಾಗ ಅದರ ವಿವರಣೆ ಆದ ಮೇಲೆ ಒಬ್ಬ ವ್ಯಕ್ತಿ ಎದ್ದು ಕೇಳಿದ, ಬೋಧಕರೇ,
ದೇವರು ಈ ಒಂದು ಒಳ್ಳೆಯದರ ಕೆಟ್ಟದರ ಗಿಡವನ್ನ ಅಲ್ಲಿ ಹಿಡಿದ ಹೋಗಿದ್ರೆ ಸೈತಾನನು ಅಲ್ಲಿಗೆ ಬಂದು ಪ್ರವೇಶ ಮಾಡಿದ್ರು ಸಹ ಅವಳು ಹಣ್ಣನ್ನ ತಿನ್ನಕ್ಕಾಗ್ತಿರ್ಲಿಲ್ಲ ಅಲ್ವೇ. ಮತ್ತೆ ದೇವರು ಗೊತ್ತಿದ್ದು ಯಾಕೆ ಆ ಒಂದು ಗಿಡವನ್ನು ಅಲ್ಲಿ ಸೃಷ್ಟಿ ಮಾಡಿದನು? ಇದು ಒಳ್ಳೆ ಪ್ರಶ್ನೆ. ಪ್ರತಿಯೊಬ್ಬರಿಗೂ ಕೆಲವು ಸಾರಿ ಸತ್ಯವೇದವನ್ನು ಓದುವಾಗ ಇಂಥ ಪ್ರಶ್ನೆಗಳು ಬರ್ತದೆ. ಆದ್ರೆ ಧೈರ್ಯ ಮಾಡಿ ಕೆಲವೊಂದು ಬುದ್ಧಿವಂತರು ತಿಳ್ಕೊಳ್ಳುವಂತ ಹಂಬಲದಿಂದ ಕೇಳ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಯೆಶಾಯ ಪ್ರವಾದನೆಯಲ್ಲಿ ಹೇಳ್ತಾನೆ, ಸತ್ಯವೇದವನ್ನು ಹುಡುಕಿ ಓದಿರಿ, ಎಲ್ಲವೂ ಇದೆ, ಎಲ್ಲದಕ್ಕೂ ಉತ್ತರವಿದೆ ಎಂಬುದಾಗಿ. ಆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕ್ಲಿಕ್ಕೆ ಹೋದಾಗ ಅದನ್ನ ಕಂಡುಕೊಳ್ಳೋದು ಬಹಳ ಕಷ್ಟ ಆಯ್ತು. ಅದರ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಬಹಳ ಕಷ್ಟಕರವಾದ ಹಾದಿನೇ ಆಗ್ತದೆ. ಅಷ್ಟು ಸುಲಭವಾಗಿ ಸಿಗುವಂತ ಮಾತಲ್ಲ ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದು. ಆದ್ರೆ ಈ ವಿಷಯದಲ್ಲಿ ಪ್ರತಿಯೊಬ್ಬರು, ವಿಶೇಷವಾಗಿ ದೇವರನ್ನ ಪ್ರೀತಿಸುವಂತ ಮಕ್ಕಳಿಗೆ ಪ್ರತಿಯೊಬ್ಬರನ್ನು ಈ ವಿಷಯ ಕಾಡೋದುಂಟು. ಈ ಲೋಕದಲ್ಲಿ ನಡೆಯುವಂತ ಇಂಥ ಘೋರವಾದ ಪಾಪದ ನಿಮಿತ್ತ ಮಾನವರು ಅನುಭವಿಸುತ್ತಿರುವಂತ ಈ ಘೋರ ಸಂಕಷ್ಟಗಳನ್ನ ನೋಡುವಾಗ ಯಾಕಪ್ಪ ಬೇಕಿತ್ತು? ಆ ಒಂದು ದಿವಸ ಆ ಒಂದು ಹಣ್ಣನ್ನ ತಿಂದಿದ್ದರಿಂದ ತಾನೇ ಇಷ್ಟೆಲ್ಲ ಈ ಭೂಮಿ ಮೇಲೆ ಇಂಥ ಎಲ್ಲ ಅನ್ಯಾಯ, ಅಕ್ರಮ, ಎಲ್ಲಾ ರೀತಿಯಾದಂತ ಪಾಪ, ಮತ್ತೆ ಆ ಪಾಪದ ನಿಮಿತ್ತ ಮನುಷ್ಯನು ಘೋರವಾದ ಹಿಂಸೆ, ಸಂಕಟವನ್ನ ಅನುಭವಿಸಿ ಸಾಯಬೇಕು. ಇದು ದೇವರಿಗೆ ಯಾಕೆ ಬೇಕಾಗಿತ್ತು? ಮನುಷ್ಯನಿಗೆ ಯಾಕೆ ಇಂಥ ಪರಿಸ್ಥಿತಿಯನ್ನ ತರಬೇಕಾಗಿತ್ತು? ನಾವ್ಯಾಕೆ ಇಂಥ ಹೋರಾಟದಲ್ಲಿ ಸಿಕ್ಕಿಕೊಳ್ಬೇಕಾಗಿತ್ತು? ಒಂದ್ ವೇಳೆ ದೇವರು ಒಳ್ಳೆಯದರ ಕೆಟ್ಟದರ ಗಿಡವನ್ನ ಅಲ್ಲಿ ಹುಟ್ಟಿಸಿ ಹೋಗಿದ್ರೆ ಆದಮ್ಮ ಅವಳು ನೀತಿವಂತರಾಗಿ ಇರ್ತಿದ್ರು, ಪರಿಶುದ್ಧರಾಗಿ ಇರ್ತಿದ್ರು, ಪಾಪನು ಇರ್ತಿರ್ಲಿಲ್ಲ. ದಿವಸ ಬೆಳಿಗ್ಗೆ ಸಾಯಂಕಾಲ ದೇವರ ಜೊತೆಲಿ ಇರ್ತಿದ್ರು, ಸಂತೋಷವಾಗಿರ್ತಿದ್ರು. ಅಲ್ಲಿಯೇ ಮುಂದೊಂದು ದಿವಸ ದೇವರು ಆ ನೂತನ ಆಕಾಶ ಮಂಡಲ, ನೂತನ ಭೂಮಿಯನ್ನು ಸೃಷ್ಟಿ ಮಾಡದ ಮೇಲೆ ಸೃಷ್ಟಿಯಾಗುವ ರೀತಿಯಲ್ಲಿ ಮನುಷ್ಯರು ಸೃಷ್ಟಿಯಾಗಿ ಸಂತೋಷವಾಗಿ ಯುಗಾಂತರವರೆಗೆ ಜೀವಿಸಬಹುದಾಗಿತ್ತಲ್ಲ. ಯಾಕೆ ಇದು ಅತಿ ಬುದ್ಧಿವಂತರಿಗೆ ಕಾಡುವಂತ ಪ್ರಶ್ನೆ. ಆದರೆ ಕೆಲವು ಸಾರಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಕಷ್ಟವಾದ್ರೂ ಸಹ ದೇವರು ನಮಗೆ ಉತ್ತರಿಸುವಂತ ಪ್ರಯತ್ನ ಮಾಡ್ತಾರೆ. ಕೆಲವು ಸಾರಿ ಈ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗೋದು ತಡವಾಗ್ತದೆ. ಉತ್ತರ ಇಲ್ಲ ಅಂತ ಅಲ್ಲ, ಉತ್ತರ ಇದ್ದೇ ಇದೆ, ಖಂಡಿತವಾಗಿ ಉತ್ತರ ಕೊಡ್ತಾನೆ. ಆದ್ರೆ ತಡವಾಗ್ತದೆ. ಆ ತಡವಾಗುವಾಗ ನಾವು ದುಡುಕಿ ಅಪಾಯದ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ಸಂಗತಿಗಳು ಎದುರಾಗುವುದರಿಂದ ದೇವರು ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳಿಗೆ ಕೆಲವೊಂದು ಎಚ್ಚರಿಕೆಯ ಸಂದೇಶಗಳನ್ನ ಕೊಡ್ತಾರೆ. ಯಾವ ವಿಷಯದಲ್ಲಿ? ದುಷ್ಟತ್ವದ ವಿಷಯದಲ್ಲಿ, ಪಾಪದ ವಿಷಯದಲ್ಲಿ, ಪಾಪಕ್ಕೆ ಸಂಬಂಧಪಟ್ಟಂತ ಅದರ ಮೂಲ ವಿಷಯದಲ್ಲಿ ತಿಳ್ಕೊಳ್ಬೇಕೆಂಬುವಂತ ಬಿಸಿಲ ಕುದುರೆಯನ್ನೇರಿ ಓಡುವಂತ ಲೋಕದ ಮಾನವರಿಗಾಗಿ, ತನ್ನ ಮಕ್ಕಳಿಗಾಗಿ, ಅದರಿಂದ ಮುಂದಾಗುವಂತ ನಿರಾಶೆ, ದುಃಖ, ಅಪಾಯಗಳ ಕುರಿತಾಗಿ ತಿಳಿಸುವಂತ ಪ್ರಯತ್ನವನ್ನು ಸ್ವಾಮಿ ಮಾಡ್ತಾರೆ. ದೇವರು ನೇರವಾಗಿ ಇದೇ ಕಾರಣ ಎಂಬುದಾಗಿ ನಮಗೆ ಹೇಳದೇ ಇದ್ರು ಕೂಡ ಅದರ ಬಗ್ಗೆ ಕೆಲವೊಂದು ಎಚ್ಚರಿಕೆಯ ಸಂದೇಶಗಳನ್ನ ನಮಗೆ ಕೊಡ್ತಾರೆ. ಉದಾಹರಣೆಗೆ, ಒಬ್ಬ ತಾಯಿ ಒಂದು ಹೆಣ್ಣು ಮಗಳನ್ನ ಹಡೆದಿದ್ದಾಳೆ. ಈಗ ಆ ತಾಯಿ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಆ ತಾಯಿಗೆ ಮಗು ಬೆಳೀತಾ ಬಂದಾಗ, ಆ ಮಗು ಸ್ವಲ್ಪ ಬುದ್ಧಿಗೆ ತಿಳುವಳಿಕೆಗೆ ಬಂದಾಗ ಪಕ್ಕದವರು ಇವರು ಹಂಗಿಸ್ತಿರ್ತಾರೆ, ಇವ್ರ ತಂದೆ ತಾಯಿ ಗಂಡ ಬಿಟ್ಟು ಹೋಗಿದ್ದಾನೆ, ಹಾಗೆ ಹೀಗೆ. ಇದು ಈ ಮಗುವಿನ ಮನಸ್ಸಿನಲ್ಲಿ ಪರಿಣಾಮ ಬೀಳ್ತದೆ. ಆ ಮಗು ಬಂದು ಕೇಳ್ತಾಳೆ, ಅಮ್ಮ ಅಪ್ಪ ಎಲ್ಲಿ? ಎಲ್ರಿಗೂ ಅಪ್ಪ ಇದ್ದಾರೆ, ನನ್ಗೆ ಯಾಕೆ ಅಪ್ಪ ಇಲ್ಲ? ಅಯ್ಯೋ ನಿಮ್ಮ ಅಪ್ಪ ನಾನು ಬಿಟ್ಬಿಟ್ಟು ಹೊಟ್ಟೋದ್ರು. ಈಗ ಹುಡುಗಿ ಸುಮ್ಮನೆ ಕೂತ್ಕೊಳ್ತದ? ಇಲ್ಲ, ಅವಳಿಗೆ ಸಾಕು, ಅವಳು ಸರಿಯಾದಂತ ಉತ್ತರ ಬೇಕು. ಅಪ್ಪ ಯಾಕೆ ಬಿಟ್ಟು ಹೋದ್ರು? ಆದ್ರೆ ಅವ್ರ ತಾಯಿ ಹೇಳ್ತಾರೆ, ಸುಮ್ಗಿರ, ಅದೆಲ್ಲ ನಿಮ್ಗೆ ಗೊತ್ತಾಗದಿಲ್ಲ ಈಗ, ಮತ್ತೆ ನಾನು ಅದನ್ನ ನಿನ್ಗೆ ಈಗ ಬೇಕಾಗಿಲ್ಲ, ಅದು ನಿನ್ಗೆ ಬೇಕಾ, ಹೋಗು. ಆದ್ರೆ ಮಗು ಸುಲಭವಾಗಿ ಸಂತೋಷ ಪಡೋದಿಲ್ಲ. ಅದಕ್ಕಂದ್ರೆ ಹೊರಗಡೆ ಅದ್ರ ಬಗ್ಗೆ ಒತ್ತಡ ಇರ್ತದೆ.
ಅದನ್ನ ಹೇಳ್ಕೊಳ್ಳುವಂತ ಶಕ್ತಿನೂ ಇರೋದಿಲ್ಲ. ಬಟ್ ಬೇಕಂತಕ್ಕಂತ ಹಂಬಲ ಇರ್ತದೆ. ಆವಾಗ ಅವ್ರ ತಾಯಿನ ಪದೇ ಪದೇ ಪ್ರಶ್ನೆ ಮಾಡಿದಾಗ ಅವ್ರ ತಾಯಿ ಹೇಳ್ತಾಳೆ, ನೋಡಮ್ಮ, ಆ ಪ್ರಶ್ನೆಗೆ ನಾನು ಉತ್ತರ ಹೇಳ್ಬೋದು, ಆದ್ರೆ ಈಗ ಆ ಉತ್ತರವನ್ನು ಹೇಳಿದ್ರೆ ನಿನ್ಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಮತ್ತಷ್ಟು ಗೊಂದಲಕ್ಕೆ ಸಿಕ್ಕಾಕೊಳ್ತೀವಿ. ಹೀಗಾಗಿ ನಾನೇ ನಿನ್ನನ್ನ ಪ್ರೀತಿಯಿಂದ ಬೆಳೆಸ್ತಾ ಇದ್ದೀನಿ. ಈ ಪ್ರೀತಿಗೆ ತಕ್ಕ ಒಂದು ಬೆಲೆ ನನಗೆ ಸಿಗೋದಿಲ್ಲ, ಬೆಲೆಯನ್ನು ನೀನು ಕಳ್ಕೊಂಡ್ಬಿಡ್ತೀಯ. ಆದುದರಿಂದ ಈಗ ಈ ವಿಷಯ ಪ್ರಸ್ತಾಪ ಮಾಡೋದು ಬೇಡ. ಸಮಯ ಬಂದಾಗ ನಿಮ್ ತಂದೆ ನನ್ನನ್ನು ಯಾಕೆ ಬಿಟ್ಟು ಹೋದನು ಅನ್ನೋದನ್ನ ನಿನಗೆ ನಾನು ಹೇಳ್ತೇನೆ. ಅಲ್ಲಿ ತನಕ ತಾಳ್ಮೆಯಿಂದ ಇರು. ದೇವರು ಕೂಡ ಹಾಗೆ ಕೆಲವೊಂದು ವಿಷಯಗಳು ನಮ್ಗೆ ಅರ್ಥ ಆಗದೆ ಹೋದಾಗ ನಾವು ಪ್ರಬುದ್ಧರಾಗಿ ಅದನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಆ ಪ್ರಬುದ್ಧತೆ ನಮಗೆ ಬಂದಾಗ ಅದನ್ನ ವಿಷಯವನ್ನ ನಮಗೆ ಸವಿಸ್ತರವಾಗಿ ತಿಳಿಸಲು ಕಾರ್ಯ ಮಾಡುವಂತಾನೆ ಮತ್ತು ತಿಳಿಸ್ತಾರೆ. ಕೆಲವೊಂದು ವಿಷಯಗಳು ಈ ಭೂಮಿ ಮೇಲೆ ಈ ವಿಷಯಗಳು ಮನುಷ್ಯರು ಮಣ್ಣಾಗಿ ಹೋದ್ರು ಕೂಡ ಅವ್ರಿಗೆ ಸಿಕ್ಕಿಲ್ಲ, ಅರ್ಥ ಆಗೇ ಇಲ್ಲ. ಸತ್ಯವೇದದಲ್ಲಿ ನೋಡುವಾಗ ದುಷ್ಟತ್ವದ ಮೂಲ ಯಾಕೆ ಪಾಪ ಬಂತು ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಅದೇ ಇದ್ರಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಮ್ಮ ಇಲ್ಲಿ. ಆ ಕಾರಣದಿಂದ ಈ ತೊಂದರೆ ಆಗ್ತಾ ಇದೆ. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಂಕಲ್. ಕೆಲವೊಬ್ಬರಿಗೆ ಕೇಳಿಸ್ತಾ ಇಲ್ಲ, ಕೆಲವೊಬ್ಬರಿಗೆ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ ನಮಗೂ, ಇಲ್ಲ ಕೆಲವ್ರಿಗೆ. ಈ ಇಂತ ನಮ್ಗೆ ಈಗ ಕೇಳಿಸ್ತಾ ಬಹಳ ಸೂಕ್ಷ್ಮವಾದಂತ ವಿಷಯಗಳನ್ನ ತಿಳ್ಕೊಳ್ಳುವಂತ ಸಮಯದಲ್ಲಿ ತಾನೇ ಸೈತಾನ ಬಹಳ ದೊಡ್ಡ ವೈಫೈ ಅಡೆತಡೆಗಳನ್ನ ತರ್ತಾನೆ. ಸೊ ಇಲ್ಲಿ ನನಗೆ ಇನ್ನೂ ವೈಫೈ ವ್ಯವಸ್ಥೆ ನಾನು ಮಾಡ್ಕೊಂಡಿಲ್ಲ. ಮೋಸ್ಟ್ಲಿ ಈ ತಿಂಗಳು ಅದನ್ನ ನಾವು ಮಾಡ್ಕೊಳ್ತೇವೆ. ಈ ಪ್ರಯತ್ನ ಮಾಡ್ತಾ ಇದೀವಿ. ಅದಾದ್ಮೇಲೆ ಸಮಸ್ಯೆ ಬರೋದಿಲ್ಲ. ಅದೇನ್ ಮಾಡೋದು, ಸದ್ಯಕ್ಕೆ ಇದನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿದೆ. ನಡ್ಸ್ಕೊಂಡು ಹೋಗೋಣ. ಕೇಳಿಸ್ತಾ ಇಲ್ವಾ? ಅಷ್ಟೇ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಸರ್. ಬಟ್ ಇಲ್ಲಿ ಏನ್ ಕೇಳಿಸ್ತಾ ಇಲ್ಲ ಮೇಡಮ್ ನಮ್ಗೆ. ಸರ್ ಎಲ್ಲರೂ ಮೈಕ್ ನ ಮ್ಯೂಟ್ ಮಾಡ್ಕೋಬೇಡಿ. ಒಂದ್ ಮೈಕ್ ಮ್ಯೂಟ್ ಆಗದೆ ಹೋದ್ರೆ ಅದು ಎಕೋ ಕೊಟ್ಟಂಗ ಆಗ್ತಾ ಇದೆ. ನಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ಲ ಮೇಡಮ್, ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ ನಮ್ಗೆ. ಅದು ಮೈಕ್ ಆನ್ ಮಾಡ್ಕೊಳ್ಳೋದ್ರಿಂದ ಅದು ಎಕೋ ಕೊಟ್ಟು ಕೇಳಿಸ್ತಾ ಇಲ್ಲ. ಎಲ್ಲರೂ ಮಾಡ್ಕೊಂಡ್ರೆ ಅದು ಸರಿಯಾಗಿ ಕೇಳಿಸುತ್ತೆ. ಎಲ್ಲರೂ ಮ್ಯೂಟ್ ಮಾಡಿದ್ದಾರೆ. ಕೇಳಿಸ್ತಿದ್ಯಾ? ನಾನು ಅಷ್ಟೇ ಒಂದಿಬ್ರು 3 ಮಂದಿ ಇದೇವೆ ಅಷ್ಟೇ. ಲೋಕೇಶ್ ಗಲಾಟೆ ಏನಿಲ್ಲ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್. ಫಸ್ಟ್ ವೈಫೈ ಇದೆ ನಿಮ್ಗೆ? ವೈಫೈ ಕನೆಕ್ಷನ್ ಇದೆ ಫಸ್ಟ್ ಅಲ್ಲಿ ನಿಮ್ಗೆ? ವೈಫೈ ಕನೆಕ್ಷನ್ ಇಲ್ಲ. ಅದಿದ್ರೆ ಸಮಸ್ಯೆನೆ ಬರಲ್ಲ. ಅದು ಈಗ ಆಗುತ್ತೆ. ಅದಲ್ಲ ವಿಲ್ ಆಲ್ ಕಾಂಟ್ರಿಬ್ಯೂಟ್. ಎಷ್ಟಾಗುತ್ತೆ ನೋಡ್ರಿ. ವಿಲ್ ಆಲ್ ಕಾಂಟ್ರಿಬ್ಯೂಟ್. ಏನು ಒಂದು 15-20 ಜನ ಇದೀವಿ ನಾವು. 1,000 ಕೊಟ್ಟರೆ 20,000 ಆಗುತ್ತೆ. ಅದಕ್ಕೊಂದು 3-4 ಸಾವಿರ ಆಗ್ಬೋದು ಅಷ್ಟೇ. ಮಾಡ್ಕೊಳ್ಳೋಣ, ಅದಾಗುತ್ತೆ, ಮಾಡೋಣ, ಏನ್ ತೊಂದರೆ ಇಲ್ಲ. ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ ಸರ್. ಕ್ಷಮಿಸಿ, ನಾನು ಏನು ಮಾಡಕ್ ಆಗ್ತಾ ಇಲ್ಲ ಇವತ್ತು. ಆದ್ರೆ ಇದೊಂದು ಉತ್ತಮವಾದಂತ ಸಂದೇಶ. ಇದನ್ನ ನಾವು ಕಲೀಲೇಬೇಕು. ಅದೇ ಈಗಾಗಲೇ ನಾನು ಈ ಕಥೆನ ಹೇಳಿದೆ. ಇದು ಎಷ್ಟು ಮಂದಿಗೆ ಕೇಳಿಸ್ತು ನನಗೆ ಗೊತ್ತಿಲ್ಲ. ಒಂದು ಮಗು ಮತ್ತು ತಾಯಿಯ ಕುರಿತಾಗಿ. ಕೇಳಿಸಿದೆಯಾ ಎಲ್ರಿಗೂ? ಫಸ್ಟರ್ ವಿಡಿಯೋ ಆಫ್ ಮಾಡ್ಕೊಂಡ್ಬಿಡಿ. ಬರೀ ವಾಯ್ಸ್ ಹೇಳಿದ್ರೆ ಸ್ವಲ್ಪ ತಗೊಳುತ್ತೆ ಅದು. ಓಕೆ, ಆಫ್ ಮಾಡ್ಕೊಂಡೆ. ಇವಾಗ ಸರಿಯಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಒಳ್ಳೆಯದಾಗಲಿ. ಸೊ ಕೆಲವೊಂದು ಪ್ರಶ್ನೆಗಳಿಗೆ ದೇವರು ನಮಗೆ ಉತ್ತರವನ್ನ ಹೇಳುವುದರಲ್ಲಿ ನಿಧಾನ ಮಾಡ್ತಾನೆ. ಆ ಉತ್ತರವನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಪ್ರಬುದ್ಧತೆಗೆ ಬಂದಾಗ ನಮಗೆ ತಿಳಿಸ್ತಾನೆ. ಉದಾಹರಣೆಗೆ ಈ ವಿಷಯದಲ್ಲಿ ಒಳ್ಳೆಯದರ ಕೆಟ್ಟದರ ಮರದ ವಿಷಯದಲ್ಲಿ ದೇವರು ಯಾಕೆ ಅಲ್ಲಿ ಇಟ್ಟನು, ಇದರ ಮೂಲ ಕಾರಣ ಏನು? ನೆನ್ನೆ ದುಷ್ಟತ್ವದ ಬಗ್ಗೆ ನಾವು ಕಲಿಯುವಾಗ ಇವೆಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿ.
ಸೊ ದೇವರ ಸಂದೇಶವನ್ನ ಹೇಳುವಾಗ ಈ ವಿಷಯಕ್ಕೆ ತಕ್ಕಂತ ವಿಚಾರಗಳನ್ನ ತಿಳಿಸಬೇಕಾದದ್ದು ನೆನ್ನೆ ಇದೇ ರೀತಿ ಅಡೆತಡೆಗಳಾಗಿ ತಿಳಿಸ್ಲಿಕ್ಕಾಗಲಿಲ್ಲ. ಈ ಸ್ವಲ್ಪ ಹೊತ್ತು ಅದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ದೇವರು ಅದಕ್ಕೆ ಮೂಲವಾದಂತ ಕಾರಣವನ್ನ ತಿಳಿಸಲ್ಲ, ಅದಕ್ಕೆ ಬದಲಾಗಿ ತನ್ನ ಬಗ್ಗೆ ನಮಗೆ ತಿಳುವಳಿಕೆಯನ್ನ ಕೊಡ್ತಾನೆ. ತಾಯಿ ತನ್ನ ಮಗಳು ತನ್ನ ಮೇಲೆ ಸಂಶಯ ಪಡದ ಹಾಗೆ ತನ್ನ ಪ್ರೀತಿಯನ್ನ ಕಾಪಾಡಿಕೊಳ್ಳಲು ಆ ಮಗಳಿಗೆ ಸ್ವಲ್ಪ ಕಾಲ ವೆಯ್ಟ್ ಮಾಡು, ನಿನಗೆ ಅರ್ಥ ಆಗ್ತದೆ, ಅದು ಅರ್ಥ ಆಗುವಂತ ಸಮಯ ಬಂದಾಗ ನಾನು ನಿನ್ಗೆ ತಿಳಿಸ್ತೇನೆ, ಈಗ ಅದರ ಬಗ್ಗೆ ಗೊಂದಲಕ್ಕೆ ಹೋಗ್ಬೇಡ, ತಲೆ ಕೆಡಿಸ್ಕೋಬೇಡ, ಸಮಾಧಾನದಲ್ಲಿ ಇರು ಎಂಬುದಾಗಿ ಆ ಮಗುವಿಗೆ ಹೇಳ್ತಾಳೆ. ಅದೇ ರೀತಿ ದೇವರು ಕೂಡ ಆ ಪ್ರಬುದ್ಧತೆ ನಮಗೆ ಬರುವ ತನಕ ಈ ಭೂಮಿ ಮೇಲೆ ನಮಗೆ ಬೇಕಾದಂತ ತಿಳುವಳಿಕೆಯನ್ನ ಕೊಡ್ತಾನೆ. ತಾನು ಮತ್ತು ನಮ್ಮ ಮತ್ತು ಆತನ ನಡುವೆ ಇರುವಂತ ಸಂಬಂಧವನ್ನ ಕಾಪಾಡಿಕೊಳ್ಳಿಕ್ಕೆ ದೇವರು ಸರಿಯಾದಂತ ಮಾರ್ಗವನ್ನ ತೋರಿಸ್ತಾನೆ ಮತ್ತು ಪ್ರಯತ್ನವನ್ನ ಮಾಡ್ತಾನೆ. ಕೆಲವೊಂದು ವಿಷಯಗಳನ್ನ ತನ್ನ ಮತ್ತು ನಮ್ಮ ನಡುವೆ ಇರತಕ್ಕಂತ ಪ್ರೀತಿಯ ಸಂಬಂಧವನ್ನ ಕೆಡದ ಹಾಗೆ ತಿಳಿಸಲೇಬೇಕಾದಂತ ಒಂದು ತಿಳುವಳಿಕೆಯನ್ನು ನಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಯಾಕೋಬನು ಬರೆದಂತ ಪ್ರವಾದನೆ 1ನೇ ಅಧ್ಯಾಯ 12 ಮತ್ತು 12ರಿಂದ 15 ವಚನಗಳನ್ನು ನಾವು ಓದಿಕೊಳ್ಳೋಣ. ಯಾಕೋಬನು ಬರೆದಂತ ಪ್ರವಾದನೆ 1ನೇ ಅಧ್ಯಾಯ 12ರಿಂದ 15 ವಚನ ತನಕ ಓದ್ತೀರಾ ಯಾರಾದ್ರೂ? ಸೊ 12, 13 ಸೊ ನಾನು ಓದ್ತೇನೆ, ಕೇಳ್ಕೊಳ್ಳಿ. ಕೇಳಿಸ್ತಾ ಇದೆ ಇವಾಗ? ಕೇಳಿಸ್ತಾ ಇದೆ ಅಂತ ನಂಬ್ತೀನಿ. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಅಂಕಲ್, ಕೇಳಿಸ್ತಾ ಇದೆ. ಓಕೆ, ಸೊ ನಾನು ಓದ್ತೇನೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನ ಆದ ಮೇಲೆ ಜೀವವೆಂಬ ಜಯಮಾಲಿಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯ್ತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಸದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪವನ್ನು ಇರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಇಲ್ಲಿ ಯಾಕೋಬನು ದೇವರ ಕುರಿತಾಗಿ ಈ ಸಂದೇಶವನ್ನ ನಮಗೆ ತಿಳಿಸ್ತಾರೆ. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ದೇವರು ಈ ಮಾತುಗಳನ್ನ ನಮಗೆ ಯಾಕೆ ತಿಳಿಸ್ತಾನಂತಂದ್ರೆ, ಈ ಕೆಟ್ಟತನದ ಮೂಲವನ್ನ ಹುಡುಕುವಾಗ ಪ್ರತಿಯೊಬ್ಬ ಮನುಷ್ಯನು ಯಾವ ಹಂತಕ್ಕೆ ಬಂದು ನಿಂತ್ಕೊಳ್ತಾನೆ ಅಂತಂದ್ರೆ, ದೇವರು ಮಾಡಿರುವಂತ ಕ್ರಿಯೆಗಳಲ್ಲಿ ಕೆಟ್ಟದನ್ನು ಸಹ ಆತನು ಸೃಷ್ಟಿ ಮಾಡಿದ್ದಾನೆ ಅಂತಕ್ಕಂಥ ಮಟ್ಟಕ್ಕೆ ಬಂದು ನಿಂತಾಗ ಅಲ್ಲಿ ದೊಡ್ಡ ಅಪಾಯ ಏನೆಂಬುದಾಗಿ ಹೇಳುವಾಗ, ದೇವರ ಮತ್ತು ನಮ್ಮ ನಡುವೆ ಇರ್ತಕ್ಕಂಥ ಪರಿಶುದ್ಧವಾದ ಪ್ರೀತಿಯ ಸಂಬಂಧ ಒಡೆದು ಹೋಗ್ತದೆ, ಬಿದ್ದು ಹೋಗ್ತದೆ, ಕೆಟ್ಟು ಹೋಗ್ತದೆ. ಅದು ದೊಡ್ಡ ಅಪಾಯಕರವಾದಂತ ಸಂಗತಿ. ಆದುದರಿಂದ ಇದು ಇಂಥ ಒಂದು ಪ್ರಯತ್ನಕ್ಕೆ ಕೆಲವು ಸಾರಿ ನಮ್ಗೆ ಅರಿವಿಲ್ಲದೆ ನಾವು ಹೋಗ್ಬಿಡ್ತೀವಿ. ಇದು ಅತಿ ಬುದ್ಧಿವಂತಿಕೆಯಿಂದಲೂ ಕೂಡ ಆಗ್ತದೆ. ಕೆಲವೊಬ್ಬರಿಗೆ ನಾವು ಇಷ್ಟು ಮಾಡು ಮೇಲ್ ಮಾಡ್ಬೇಡ ಅಂದಾಗ ಅವ್ರು ಹೆಚ್ಚಿಗೆ ಪ್ರಶ್ನೆ ಕೇಳೋದಿಲ್ಲ. ಹೇಳಿದಾರೆ ಬಿಡಪ್ಪ, ಅಷ್ಟ್ ಮಾಡ್ಬಿಟ್ಟು ಹೋಗೋಣ, ನಮ್ಗೆ ಆಗ್ಬೇಕು. ಅವ್ರು ಅಷ್ಟ್ ಮಾಡ್ಬಿಟ್ಟು ಅವ್ರ ಪಾಡ್ಗೆ ಅವ್ರಿಗೆ ಹೋಗ್ತಿರ್ತಾರೆ. ಅವ್ರಿಗೂ ಅಲ್ಲಿರ್ತಕ್ಕಂಥ ಬೇರೆ ವಿಷಯಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗೋದಿಲ್ಲ. ಅವ್ರು ಅಲ್ಲಿರೋ ತನಕ ಸುರಕ್ಷಿತವಾಗಿರ್ತಾರೆ. ಯಾವುದೇ ಒಂದು ಸ್ಥಳದಲ್ಲಿ, ಒಂದು ಕಂಪನಿಯಲ್ಲಿ ಅಥವಾ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ಸಂಬಂಧಪಡದಂತ ವಿಷಯಗಳಿಗೆ ತಲೆ ಹಾಕುವಾಗ ಕೊನೆಗೊಂದು ದಿವಸ ಅದಕ್ಕೆ ಪ್ರಯಾಸ ಪಟ್ಟದಕ್ಕೆ ಪ್ರತಿಫಲವನ್ನು ಹೊಂದ್ಕೋಬೇಕಾಗ್ತದೆ. ಇನ್ಯಾರೋ ಮಾಡದ ತಪ್ಪನ್ನ ಇವ್ರ ಮೇಲೆ ಹೊತ್ಕೊಂಡು ಇನ್ಯಾರೋ ಅನುಭವಿಸ್ಬೇಕಾದಂತ ಶಿಕ್ಷೆಯನ್ನ ಇವ್ರು ಹೊಂದಿ ಯಾವುದೇ ವಿನಾಕಾರಣ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿಬಿಟ್ಟು ಅಪಾಯಕ್ಕೆ ಗುರಿ ಆಗ್ತಾರೆ. ಇದು ಅತಿ ಬುದ್ಧಿವಂತಿಕೆಯಿಂದ ಆಗುವಂತ ಕಾರ್ಯಗಳು. ತನ್ನ ಮಕ್ಕಳಿಗೂ ಸ್ವಾಮಿ ಅಂತ ಅಪಾಯಗಳು ಬರಬಾರದೆಂಬುದಾಗಿ ತನ್ನ ವಿಷಯದಲ್ಲಿ ಕೆಲವೊಂದು ಕ್ಲುಪ್ತವಾದಂತ ನೇರವಾದಂತ ಸತ್ಯವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೊಳ್ಳಬೇಕಾದದ್ದು ಇಷ್ಟೇ: ದೇವರಿಗೂ ಕೆಟ್ಟದಕ್ಕೂ ಸಂಬಂಧವಿಲ್ಲ. ಬಟ್ ಕೆಟ್ಟದರ ಕಾರಣಗಳನ್ನ ತಿಳಿಸ್ತಾನೆ, ಕೆಟ್ಟದರ ಪರಿಣಾಮಗಳನ್ನ ತಿಳಿಸ್ತಾನೆ. ಕೆಟ್ಟದ್ರಿಂದ ಏನಾಗ್ತದೆ?
ಅಲ್ಲಿ ನಾವು ನೋಡ್ತೇವೆ ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಸದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಉದಾಹರಣೆಗೆ ಆ ಒಳ್ಳೆಯದ ಕೆಟ್ಟದ ಮರದ ಆ ವಿಷಯದಲ್ಲಿ ತೆಗೆದುಕೊಳ್ಳೋಣ. ದೇವರು ಅಲ್ಲಿ ಯಾಕೆ ಒಳ್ಳೆಯದ ಕೆಟ್ಟದ ಮರವನ್ನು ಹಾಕಿದ್ರು ಅದನ್ನೇ ಹೇಳಲ್ಲ, ಆದ್ರೆ ಆ ಮರವನ್ನು ಇಟ್ಟಿದ್ರು ಕೂಡ ದೇವರು ಪಾಪಕ್ಕೆ ಕಾರಣನಲ್ಲ, ಪಾಪಕ್ಕೆ ಇವ್ರನ್ನ ಪ್ರೇರೇಪಿಸಲಿಲ್ಲ. ಇವರು ಪಾಪವನ್ನ ತಾವು ತಮ್ಮ ಸ್ವಂತ ಇಚ್ಛೆಯಿಂದ ಅಂಗೀಕಾರ ಮಾಡಿಕೊಂಡ್ರು, ಅದರಿಂದ ಇವರು ಪಾಪಕ್ಕೆ ಕಾರಣರಾದ್ರು. ಯಾಕಂತಂದ್ರೆ ದೇವರು ಅದರ ವಿಷಯದಲ್ಲಿ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದನು. ಅದು ಯಾಕೆ ಸೃಷ್ಟಿ ಮಾಡಿದ್ರು, ಅದು ಯಾಕೆ ಅಲ್ಲಿ ಇಡಬೇಕಾಗಿತ್ತು, ಅದು ದೇವರಿಗೆ ಸಂಬಂಧಪಟ್ಟದ್ದು. ಬಟ್ ಅದರಿಂದ ಆಗುವಂತ ಪರಿಣಾಮದ ಬಗ್ಗೆ ದೇವರು ಇವರಿಗೆ ತಿಳಿಸದೇ ಇರಲಿಲ್ಲ. ಇದು ಬಹಳ ಪ್ರಾಮುಖ್ಯವಾದದ್ದು. ಇದನ್ನ ಸ್ವಾಮಿ ಹೇಳ್ತಾನೆ, ದೇವರು ನಮ್ಮನ್ನ ಬೇಕೆಂದು ಪಾಪ ಮಾಡೋದಕ್ಕೆ ಬಿಡೋದಿಲ್ಲ. ಒಳ್ಳೆದ್ರ ಕೆಟ್ಟದ್ರ ಮರ ಅಲ್ಲಿ ಇರಬೇಕಾಗಿತ್ತು, ಅದು ದೇವರ ಯೋಚನೆ ಇತ್ತು. ಅದು ಯಾಕಿತ್ತು, ಅದರ ಮೂಲ ಏನು, ಅದರ ಮೂಲ ಕಾರಣನೇ ನಾವು ತಿಳ್ಕೊಬೇಕು ಅಂತದಾಗ ವೆಯ್ಟ್ ಮಾಡು, ತಿಳಿಸ್ತೀನಿ, ಅದ್ರ ಇಲ್ಲಲ್ಲ. ಸೊ ಸತ್ಯವೇದವನ್ನೆಲ್ಲ ಹುಡುಕಿದಾಗ ಎಲ್ಲೂ ಕೂಡ ಅದರ ಮೂಲ ಕಾರಣ ಸಿಗೋದಿಲ್ಲ. ಆದ್ರೆ ಅದರ ಮೂಲ ಕಾರಣವನ್ನ ನಾವು ಎಲ್ಲಿ ತಿಳ್ಕೊಳ್ತೀವಿ ಅಂತಂದ್ರೆ, ನೇರವಾಗಿ ಆತನನ್ನ ಸಂಧಿಸುವಾಗ ಆ ಸಮಯದಲ್ಲಿ ದೇವರು ಆ ಒಂದು ಇಂಥ ಕಷ್ಟಕರವಾದಂತ ಸಂಗತಿಗಳನ್ನ ನಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾನೆ ಮತ್ತು ತಿಳಿಸ್ತಾನೆ. ಮತ್ತು ಇನ್ನೊಂದು ಸತ್ಯವನ್ನ ನಿಮಗೆ ಹೇಳ್ತಾನೆ, ಅಷ್ಟೊತ್ತಿಗಾಗಲೇ ಈ ಪ್ರಶ್ನೆಗೆ ನಮಗೆ ನಮ್ಮ ವೈಯಕ್ತಿಕವಾದಂತ ಅನುಭವದಿಂದ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಾಗೆ ದೇವರು ಈ ಲೋಕದಲ್ಲಿ ನಮಗೆ ಕಾರ್ಯ ಮಾಡಿರ್ತಾನೆ, ನಮ್ಮನ್ನು ನಡೆಸಿರ್ತಾನೆ. ಸೊ ನಮ್ಮ ಆಯುಷ್ಕಾಲ ಮುಗಿದೊಳಗಾಗಿ ದೇವರ ನಡೆಸುವಿಕೆಗಳನ್ನ ಅನುಭವಿಸುತ್ತಾ, ದೇವರ ವಿಷಯಗಳಲ್ಲಿ ದೇವರು ಮಾಡುವಂತ ಎಲ್ಲಾ ಆತನ ಒಳ್ಳೆಯತನಗಳನ್ನ ಅರ್ಥ ಮಾಡ್ಕೊಳ್ತಾ, ಆತನ ಪ್ರೀತಿಯಲ್ಲಿ ನಾವು ನಡೆದು ಹೋಗುವಾಗ, ದೇವರು ಮಾಡಿರುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಆತನ ಕ್ರಿಯೆಯನ್ನ ಗಮನಿಸುವಾಗ, ದೇವರು ದುಷ್ಟತನವನ್ನ ಹೇಗೆ ಇದಕ್ಕೆ ಕಾರಣ ಆಯ್ತು, ಒಳ್ಳೇದಕ್ಕರ ಕೆಟ್ಟದರ ಗಿಡ ಯಾಕೆ ಅಲ್ಲಿ ಬಂತು ಅನ್ನೋ ವಿಷಯಗಳನ್ನ ನಮ್ಮಷ್ಟಕ್ಕೆ ನಾವೇ ಗ್ರಹಿಸಿಕೊಳ್ಳುವಂತೆ ಸ್ವಂತ ಸ್ವಪ್ರಯತ್ನದಿಂದ ಈ ಒಂದು ದೇವರ ಯೋಜನೆಯಲ್ಲಿ ಪಾಲ್ಗೊಂಡು ದೇವರ ಚಿತ್ತಕ್ಕೆ ಹೆಗಲು ಕೊಟ್ಟು ಮುಂದೆ ಹೋಗುವಾಗ ಅದು ನಮ್ಮ ಅನುಭವಕ್ಕೆ ಬರ್ತಾ ಹೋಗ್ತದೆ. ಕೊನೆಗೊಂದು ದಿವಸ ಇದೇ ಕಾರಣ ಎಂಬತಕ್ಕಂಥ ತಿಳುವಳಿಕೆ ನಮಗೆ ಬಂದ್ಬಿಡ್ತದೆ. ಸೊ ಅಲ್ಲಿಯ ತನಕ ಒಂದ್ ವೇಳೆ ಬರದಿದ್ರು ಕೂಡ ದೇವರು ನೂತನ ಆಕಾಶ ಮಂಡಲ, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡಿದಾಗ, ಆತನ ಜೊತೆಯಲ್ಲಿ ನಿರಂತರವಾಗಿ ಜೀವಿಸುವಂತ ಅವಕಾಶಗಳು ಸಿಕ್ಕಿದಾಗ ಇಂಥ ಕಟುವಾದ ಪ್ರಶ್ನೆಗಳಿಗೆ ಉತ್ತರವನ್ನ ದೇವರು ನಿಶ್ಚಳವಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಯಾಕಂತಂದ್ರೆ ಆವಾಗ ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನ ತಿಳಿದುಕೊಳ್ಳುವಂತ ಶಕ್ತಿ ನಮಗೆ ಬಂದಿರ್ತದೆ. ಯಾಕಂತಂದ್ರೆ ನಾವು ಕ್ರಿಸ್ತನಂತಾಗಿರ್ತೇವೆ, ದೇವರಲ್ಲಿರುವಂತಹ ಪ್ರಬುದ್ಧತೆಯನ್ನ ನಾವು ಪಡ್ಕೊಂಡಿರ್ತೇವೆ. ಆಗ ಆ ಜ್ಞಾನದ ಮಟ್ಟವನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ನಮಗೆ ಬಂದಿರ್ತದೆ. ಅಲ್ಲಿಯ ತನಕ ದೇವರು ತನ್ನ ವಿಷಯವಾದಂತ ಈ ಸತ್ಯವನ್ನ ನಮಗೆ ತಿಳಿಯಪಡಿಸ್ತಾನೆ. ನಾವು ನೋಡ್ತೇವೆ, ದೇವರು ಈ ಲೋಕದಲ್ಲಿ ನಮಗೆ ತನ್ನ ಜ್ಞಾನವನ್ನ ಎಲ್ಲಿಯ ತನಕ ಕೊಟ್ಟಿದ್ದಾನೆ. 2 ತಿಮೋಥಿ ಪತ್ರಿಕೆ 3ನೇ ಅಧ್ಯಾಯ 15ರಿಂದ 17ನೇ ವಚನ. 2 ತಿಮೋಥಿ ಪತ್ರಿಕೆ 3ನೇ ಅಧ್ಯಾಯ 15ರಿಂದ 17ನೇ ವಚನವನ್ನು ಓದ್ಕೊಳ್ಳೋಣ. ಸಿಕ್ತಾ? ಓಕೆ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವನು. ದೇವರ ಈ ಸತ್ಯವೇದ, ದೇವರು ನಮಗೆ ಕೊಟ್ಟುವಂತ ದೇವರ ವಾಕ್ಯ ಬೆಳಕು ನಮ್ಮ ಕೈಯಲ್ಲಿರುವಂಥದ್ದು ನಮಗೆ ಎಷ್ಟು ಸತ್ಯವನ್ನ ತಿಳಿಸ್ತದೆ ಅಂತಂದ್ರೆ, ನಾವು ರಕ್ಷಿಸಲ್ಪಟ್ಟು ನಿತ್ಯ ಜೀವವನ್ನು ಹೊಂದಲಿಕ್ಕೆ ಬೇಕಾದಂತ ಜ್ಞಾನವನ್ನ ನಾವು ಪಡ್ಕೊಳ್ಳೋದಕ್ಕೆ ಈ ಸತ್ಯವೇದವನ್ನ ಸ್ವಾಮಿ ನಮಗೆ.
ಅಷ್ಟು ಮಾತ್ರ ನಮಗೆ ಸಾಕು. ಸೊ ಇದರಲ್ಲಿರ್ತಕ್ಕಂಥ ನಮ್ಮ ನಿತ್ಯ ಜೀವದ ಬಾಧ್ಯತೆಗೆ ಬೇಕಾದದ್ದನ್ನ ಹುಡುಕಿ ಕಂಡುಕೊಂಡು ಅದನ್ನ ಮಾಡಿದರೆ, ಅದಕ್ಕೆ ಪ್ರಯಾಸ ಪಟ್ರೆ ಮಾತ್ರ ಅಷ್ಟು ಸಾಕು. ನಮ್ಮ ಈ ಒಂದು ಬದುಕಿನಲ್ಲಿ ನಮ್ಮ ನಾವು ಪಡಬೇಕಾದಂತ ಪ್ರಯಾಸ ಏನಪ್ಪಾ ಅಂತ ಹೇಳುವಾಗ ನಿತ್ಯ ಜೀವವನ್ನ ಪಡ್ಕೊಳ್ಳೋದಕ್ಕೆ, ನಾವು ಕಳೆದುಕೊಂಡಿರುವಂತ ನಿತ್ಯ ಜೀವವನ್ನ ತಿರುಗಿ ಪಡ್ಕೊಳ್ಳುವುದಕ್ಕೆ, ಅದಕ್ಕೆ ಬೇಕಾದಂತ ಎಲ್ಲಾ ಮಾರ್ಗಗಳನ್ನ ಸತ್ಯವೇದದಲ್ಲಿ ನಮಗೆ ದೇವರು ತಿಳಿಸಿದ್ದಾನೆ. ಅನುಸರಿಸಬೇಕಾದಂತ ಎಲ್ಲಾ ನಿಯಮಗಳನ್ನು ನಮಗೆ ತಿಳಿಸಿದ್ದಾನೆ. ತಿಳ್ಕೊಳ್ಬೇಕಾದಂತ ಎಲ್ಲಾ ತಿಳುವಳಿಕೆಯನ್ನ ಸತ್ಯವೇದದಲ್ಲಿ ನಮಗೆ ತಿಳಿಸಿದ್ದಾನೆ. ಕಾರಣವನ್ನ ತಿಳಿಸಿದ್ದಾನೆ. ನಮಗೂ ದೇವರಿಗೂ ನಡುವೆ ಇರ್ತಕ್ಕಂಥ ಪರಿಶುದ್ಧವಾದ ಪ್ರೀತಿಗಾಗಿ ಕ್ರಿಸ್ತನು ಮಾಡದಂತ ತ್ಯಾಗದ ಬಗ್ಗೆ, ಆತನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ದೇವರು ಸತ್ಯವೇದದಲ್ಲಿ ನಮಗೆ ತನ್ನ ಎಲ್ಲಾ ಪರಿಶುದ್ಧವಾದ ಆತನ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ತಾನೆ. ದೇವರು ಕನಿಕರವು ದಯೆಯುಳ್ಳುವಂತ ದೇವರು, ನಿತ್ಯವೂ ಕೋಪಿಸುವವನಲ್ಲ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸುವುದಿಲ್ಲ, ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನ ದಂಡಿಸಲಿಲ್ಲ. ಬದಲಾಗಿ ನಮ್ಮೆಲ್ಲಾ ಪಾಪಗಳನ್ನ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ಹಾಕಿ, ಆತನು ನಮ್ಮ ಪರವಾಗಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ನಾವು ಅನುಭವಿಸಬೇಕಾದಂತ ನಿತ್ಯವಾದ ಮರಣದಿಂದ ಬಿಡಿಸಿ ನಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸಲು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಸೊ ದೇವರ ಎಲ್ಲಾ ಅತಿಶಯವಾದಂತ ಗುಣಾತಿಶಯಗಳನ್ನ ನಮಗೆ ತಿಳಿಸ್ತಾ ಹೋಗ್ತಾನೆ. ಇವೆಲ್ಲ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಲು ಈ ಭೂಮಿ ಮೇಲೆ ನಮಗೆ ಅವಶ್ಯವಿರುವಂತ ಉಪದೇಶ, ದೇವರು ಮಾಡಬೇಕಾದಂತ ಕಾರ್ಯ. ಒಬ್ಬನು ಪರಿಪೂರ್ಣನಾಗಿ ದೇವರ ರಾಜ್ಯಕ್ಕೆ ಸಿದ್ಧನಾಗ್ಬೇಕಾದ್ರೆ ಏನೆಲ್ಲ ಬೇಕೋ ಅದನ್ನೆಲ್ಲ ಸತ್ಯವೇದದಲ್ಲಿ ತಿಳಿಸ್ತಾನೆ. ಕೆಲವೊಂದು ಮರ್ಮಗಳನ್ನ ಈ ಭೂಮಿ ಮೇಲೆ ಮನುಷ್ಯನ ಅರ್ಥ ಮಾಡ್ಕೊಳ್ಳಕ್ಕೆ ಆಗೋದೇ ಇಲ್ಲ. ಅದಕ್ಕಾಗಿ ಪೌಲನು ಈ ಮಾತನ್ನ ಬರೀತಾನೆ. 1 ಕೊರಿಂಥ 14:20 1 ಕೊರಿಂಥದವರು ಬರೆದ ಪತ್ರಿಕೆ 14:20 ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಬುದ್ಧಿವಾದ ಏನಿದೆ ನೋಡಿ. ಅತಿ ಬುದ್ಧಿವಂತರಾಗಿ ಬರುವಂತ ಪ್ರಶ್ನೆಗಳು ಕೆಲವು ಸಾರಿ ನಮ್ಮನ್ನ ದೊಡ್ಡ ಅಪಾಯಕ್ಕೆ ನಡೆಸುವಂತದ್ದಾಗಿದೆ. ಇದನ್ನ ಪೌಲನು ಅರ್ಥ ಮಾಡಿ, ದೇವರ ಈ ಮನೋಬಲಾಸೆಯನ್ನ ಪೌಲನು ಅರ್ಥ ಮಾಡಿ, ಪೌಲನು ಹೇಳ್ತಾನೆ, ನನಗೂ ಕೂಡ ಪರಿಶುದ್ಧಾತ್ಮನು ನನ್ನಲ್ಲಿದ್ದಾನೆ ಎಂಬುದಾಗಿ ನನಗ್ ಗೊತ್ತು ಅಂತ ಹೇಳ್ತಾನೆ, ಸಾಕ್ಷಿ ಕೊಡ್ತಾನೆ. ಸೊ ಪರಿಶುದ್ಧಾತ್ಮನ ಬಲದಿಂದ ಈ ಸತ್ಯವನ್ನ ಆತನ ಅರ್ಥ ಮಾಡ್ಕೊಂಡು ಆತನ ಹೇಳ್ತಾನೆ, ಕೆಟ್ಟತನದ ವಿಷಯದಲ್ಲಿ ಹೆಚ್ಚಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಕೆಟ್ಟತನ ಈ ಲೋಕದಲ್ಲಿದೆ, ಕೆಟ್ಟತನದ ಪರಿಣಾಮಗಳು ಹೀಗಿವೆ, ಕೆಟ್ಟತನದ ಅಂತ್ಯಕ್ಕೆ ಸಿಗುವಂತ ಪ್ರತಿಫಲ ಹೀಗಿದೆ. ಅದನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದನ್ನ ಆತನು ತಿಳಿಸ್ತಾನೆ. ಎಲ್ಲಿ ತಿಳಿಸ್ತಾನೆ ಅಂತಂದ್ರೆ 5ನೇ ಅಧ್ಯಾಯದಲ್ಲಿ 2 ಕೊರಿಂಥದಲ್ಲಿ 5ನೇ ಅಧ್ಯಾಯ 10ನೇ ವಚನದಲ್ಲಿ 2 ಕೊರಿಂಥದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಯೇಸು ಸ್ವಾಮಿ ಈ ಲೋಕಕ್ಕೆ 2ನೇ ಸಾರಿ ಬರುವಾಗ ನಮ್ಮೆಲ್ಲರನ್ನ ಆತನು ನ್ಯಾಯ ತೀರ್ಪು ಮಾಡಿ ನಮಗೆ ತೀರ್ಪನ್ನು ಕೊಡುವಂತ ಸಮಯದಲ್ಲಿ ನೀತಿವಂತರಿಗೆ ನಿತ್ಯ ಜೀವವನ್ನು, ಅನೀತಿವಂತರಿಗೆ ನಿತ್ಯ ದಂಡನೆಯನ್ನು ಕೊಡುವಂತನಾಗಿದ್ದ. ಇದು ಕೆಟ್ಟತನಕ್ಕೆ ಆಗುವಂತ ಅಂತ್ಯದ ಪರಿಣಾಮದ ಪ್ರತಿಫಲ. ಇದರ ಬಗ್ಗೆ ದೇವರು ನಮಗೆ ತಿಳುವಳಿಕೆ ಕೊಡ್ತಾನೆ. ಇದು ದೊಡ್ಡ ಅಪಾಯ ಇದೆ. ಯಾವುದು? ಪಾಪಗಳನ್ನ ಮಾಡ್ತಕ್ಕಂಥದ್ದು, ಕೆಟ್ಟತನವನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು. ಇದನ್ನ 73ನೇ ಕೀರ್ತನೆಯಲ್ಲಿ ಆಶಾಫನು ಗ್ರಹಿಸಿಕೊಳ್ಳಕ್ ಹೋದಾಗ ದೇವರ ಮೇಲೆ ಈ ರೀತಿ ಅಂದ್ಕೋಬಹುದಾಗಿತ್ತು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡೋಣ. 73ನೇ ಕೀರ್ತನೆಯಲ್ಲಿ ಸ್ವಲ್ಪ ಸಮಯ ಆಗ್ತದೆ, ಟೈಮ್, ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇದೊಂದು ಒಳ್ಳೆ ಪಾಠ. ನಿಮ್ ಸಮಯವನ್ನ ಇವತ್ತು ನನಗೆ ಕೊಟ್ರೆ ಬಹಳ ಉಪಕಾರ ಮಾಡ್ದಂಗ ಆಗುತ್ತೆ. 73ನೇ ಅಧ್ಯಾಯದಲ್ಲಿ
ಆ ಆತನ ಇಲ್ಲಿ ಬರೀತಾನೆ ಹಿಂಗೆ ಏನಂತ, ಈ ದುಷ್ಟತನವನ್ನು ನಡೆಸುವಂತ ಜನರ ಕುರಿತಾಗಿ 2ನೇ ವಚನದಿಂದ, ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ಅವರ ಮರಣವು ನಿರ್ಬಾಧಕವಾಗಿವೆ, ಅವರ ಕಾಯವು ಕೊಬ್ಬುಳ್ಳದಾಗಿದೆ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರರಿಗೆ ತಗುಲುವಂತೆ ಅವರಿಗೆ ಅಂಟುರೋಗವು ತಗುಲುವುದಿಲ್ಲ. ಆದುದರಿಂದ ಅವರಿಗೆ ಗರ್ವವು ಕಂಠಮಾಲೆಯಾಗಿದೆ, ಬಲಾತ್ಕಾರವು ಉಡುಪಾಗಿದೆ. ಕೊಬ್ಬಿನಿಂದ ಅವರ ಕಣ್ಣುಗಳು ಮೇಲೆ ಅವೆ, ಅವರ ದುಷ್ಕಲ್ಪನೆಗಳು ತುಂಬಿ ತುಳುಕುತ್ತವೆ. ಹಾಸ್ಯ ಮಾಡುವವರಾಗಿ ಕೆಡುಕಿನ ವಿಷಯ ಮಾತಾಡಿಕೊಳ್ಳುತ್ತಾರೆ, ಬಲಾತ್ಕಾರ ನಡೆಸಬೇಕೆಂದು ಹೆಮ್ಮೆ ಕಟ್ಟಿಕೊಳ್ಳುತ್ತಾರೆ. ತಾವು ಮೇಲೋಕದವರು ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ. ಭೂಲೋಕದಲ್ಲೆಲ್ಲ ಅವರ ಮಾತೇ ಮುಂದು. ಆದುದರಿಂದ ಜನರು ಅವರ ಪಕ್ಷವನ್ನು ಹಿಡಿಯುತ್ತಾರೆ, ಅವರಿಗೆ ಪಾನವು ಯಥೇಚ್ಛವಾಗಿ ದೊರೆಯುವುದು. ದೇವರು ವಿಚಾರಿಸುವುದಲ್ಲಿ ಪರಾತ್ಪರನ್ನು ಚಿಂತಿಸುವುದುಂಟೋ ಅಂದುಕೊಳ್ಳುತ್ತಾರೆ. ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದಿದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ಇದು ಆಸಾಪನ ಮನಸ್ಸಿನಲ್ಲಿ ಈ ಲೋಕದಲ್ಲಿ ನಡೆಯುವಂತ ಕೆಟ್ಟತನದ ವಿಷಯದಲ್ಲಿ ಆತನು ಕಂಡುಕೊಂಡಂತ ಅನುಭವ ಇದು. ಪ್ರತಿಯೊಬ್ಬ ಭೂಮಿ ಮೇಲೆ ಇರ್ತಕ್ಕಂಥ ಒಳ್ಳೆಯದನ್ನ ಪ್ರೀತಿಸುವಂತ ಮತ್ತು ಒಳ್ಳೆಯದರ ಕೆಟ್ಟದ ನಡುವೆ ನಡೀತಕ್ಕಂಥ ಹೋರಾಟದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಗುವಂತ ಅನುಭವ. ಇದೇ ಅನುಭವ ಆಯ್ತು. ಆಗ ಆತನ ಅನುಭವ ಏನಾಯ್ತು ಅಂತಂದ್ರೆ, ಕೆಟ್ಟವರು ಸುಖವಾಗಿ ಬಾಳ್ತಾ ಇದ್ದಾರೆ, ನಾನು ಒಳ್ಳೆತನಕ್ಕಾಗಿ ಯಾಕೆಪ್ಪ ಕೆಟ್ಟ ನೋವನ್ನು ಅನುಭವಿಸಬೇಕು? ಈ ಪ್ರಶ್ನೆ ಹುಟ್ಟುಕೊಳ್ತದೆ. ಈಗ ಅಲ್ಲಿಗೆ ಅಂತ್ಯ ಆಗಿದ್ರೆ ಅವನು ಒಳ್ಳೆತನವನ್ನ ಮಾಡೋದನ್ನ ಬಿಟ್ಟು ಕೆಟ್ಟತನವನ್ನ ಮುಂದುವರಿಸಬಹುದಾಗಿದೆ. ಕೆಟ್ಟತನವನ್ನ ಮಾಡೋದಾಗಿದ್ರೆ ಮುಂದೆ ಅದರ ಪ್ರತಿಫಲ ಏನೆಂಬುದನ್ನ ಆತನಿಗೆ ತಿಳಿದೇ ಹೋಗಿದ್ರೆ ಅದನ್ನ ಮುಂದುವರಿಸಬೇಕಾಗ್ತದೆ. ಆದ್ರೆ ಆತನಿಗೆ ಕೆಟ್ಟತನದ ಅಂತ್ಯದ ಪರಿಣಾಮ ಏನೆಂಬುದಾಗಿ ಗೊತ್ತಿತ್ತು. ಯಾಕಂದ್ರೆ ಆತನು ದೇವರ ಮಗನಾಗಿದ್ದನು, ದೇವರ ವಾಕ್ಯವನ್ನು ಓದಿದನು, ಸತ್ಯವೇದ ಅಂತ್ಯದ ಪರಿಣಾಮ ಏನೆಂಬುದನ್ನು ತಿಳಿಸಿತು, ಪ್ರತಿಫಲ ಏನೆಂಬುದನ್ನು ತಿಳಿಸಿತು. ಆಗ ಕೆಟ್ಟತನದ ವಿಷಯದಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ಆತನು ಯೋಚನೆ ಮಾಡ್ತಾನೆ. ನನ್ನ ಮನಸ್ಸನ್ನು ನಿರ್ಮಲ ಮಾಡಿ ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿ ಆಗುತ್ತಿದ್ದೆನು. ಇದನ್ನೇ ನಿನ್ನ ರಾತ್ರಿ ನಾನು ಹೇಳಿದೆ. ನಾವು ಹೀಗೆ ಅಂದುಕೊಂಡು ಒಂದು ವೇಳೆ ನಾವು ಪಾಪ ಮಾಡೋದಕ್ಕೆ ಕೆಟ್ಟದಕ್ಕೆ ಕೈ ಹಾಕಿದ್ರೆ ನಿಶ್ಚಯವಾಗಿ ದೇವರ ಮತ್ತು ನಮ್ಮ ನಡುವೆ ಇರ್ತಕ್ಕಂಥ ಪರಿಶುದ್ಧವಾದ ಪ್ರೀತಿಗೆ ಅಪಾಯ ಬರ್ತದೆ. ಅಂತ ಒಂದು ಆಲೋಚನೆಯನ್ನ ಮಾಡಿದ್ರೆ ನಾವು ಕೂಡ ದೇವರ ಮುಂದೆ ಆಗ್ಬಿಡ್ತೀವಿ. ಹಾಗಂದುಕೊಳ್ಳದೆ ಬದಲಾಗಿ ದೇವರು ತಿಳಿಸಿರುವಂತ ದೇವರ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಟು ದೇವರು ಕೊಟ್ಟ ತಿಳುವಳಿಕೆಯಲ್ಲಿ ಭರವಸೆ ಇಟ್ಟವರಾಗಿ ಆತನ ಮೇಲೆ ಸಂಶಯ ಪಡದೆ, ಆತನ ಕಾರ್ಯಗಳ ಮೇಲೆ ಸಂಶಯ ಪಡದೆ, ಮುಂದೊಂದು ದಿವಸ ತಕ್ಕ ಕಾಲದಲ್ಲಿ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ದೇವರ ಮೇಲೆ ಭರವಸವಿಟ್ಟು ನಾವು ಮುಂದೆ ಸಾಗುವಾಗ ಅದರ ಅಂತ್ಯದ ಪ್ರತಿಫಲವನ್ನು ಏನೆಂಬುದನ್ನು ಇಲ್ಲಿ ತಿಳಿಸ್ತಾರೆ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿತ್ಯ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದೇನೆ. ನಾನು ಇದನ್ನು ಗ್ರಹಿಸಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ನೋಡಿ, ಇಲ್ಲಿ ಆಶಾಪನಿಗೆ ಅವನು ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ದೇವರ ಚಿತ್ತಕ್ಕಾಗಿ ಕಾದು ದೇವರ ಮೇಲೆ ಆತುಕೊಂಡು ದುಡುಕಲಿಲ್ಲ. ಇಲ್ಲ, ಕೆಟ್ಟವ್ರದೇ ಸರಿ, ಕೆಟ್ಟತನ ನಾನು ಮಾಡಬೇಕು, ಅದೇ ಒಳ್ಳೇದು ಈ ಭೂಮಿ ಮೇಲೆ ಅಂತೇಳಿ ಅದನ್ನ ಆರಿಸ್ಕೊಳ್ಳಿಲ್ಲ, ತೀರ್ಮಾನ ಮಾಡಿಲ್ಲ. ಬದಲಾಗಿ ದೇವರ ಚಿತ್ತ ಮುಂದೆ ಏನಿದೆ ಎಂಬುದಾಗಿ ಯೋಚನೆ ಮಾಡ್ಲಿಕ್ಕೆ ಹೋದ. ಅಲ್ಲಿ ಮುಂದೆ ಆತನು ದೇವರ ಆಲಯಕ್ಕೆ ಹೋದಾಗ ದುಷ್ಟರಿಗಾಗುವಂತ ಅಂತ್ಯ ಪ್ರತಿಫಲವನ್ನು ಆತನ ಅರ್ಥ ಮಾಡ್ಕೊಳ್ತಾನೆ. ಈಗ ಆತನಿಗೆ ಅಷ್ಟು ಸಾಕು. ಓ, ದುಷ್ಟರಿಗೆ ಈ ರೀತಿ ಶಿಕ್ಷೆ ಇದೆ, ನಾನು ಒಂದ್ ವೇಳೆ ಆ ರೀತಿ ಯೋಚನೆ ಮಾಡಿದ್ರೆ ನಾನು ದುಷ್ಟನಾಗ್ತೀನಿ, ನನಗೂ ಇಂಥ ಒಂದು ಶಿಕ್ಷೆ ಸಿಗ್ತದೆ, ಇದು ನನಗ್ ಬೇಕಾ? ನನಗೆ ಬೇಕಾಗಲ್ಲ. ಇಷ್ಟು ದಿವಸ ನಾನು ದೇವರ ಪ್ರೀತಿಯಲ್ಲಿ ನಡ್ಕೊಂಡು ಬಂದಿದ್ದೀನಿ, ದೇವರು ಒಳ್ಳೆಯವನು ಅಂತ ಹೇಳಿ ನಂಬಿದ್ದೀನಿ, ಮತ್ತು ದೇವರು ತನ್ನನ್ನ ಒಳ್ಳೆಯವರೆಂಬುದಾಗಿ ನಂಬಿದಂಥವರಿಗೆ ಉತ್ತಮವಾದಂತ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಇಷ್ಟು ಸಾಕು. ಇದರ ಬಗ್ಗೆ ನಾನು ಇನ್ನು ತಲೆ ಕೊಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹೆಚ್ಚಿನದು ಏನಾದ್ರು ಇದ್ರೆ ದೇವರಿಗೆ ಬಿಟ್ಬಿಡೋಣ. ನನಗ್ ಬೇಕಾಗಿದೆಯಾ? ಇದೇ ತಾನೇ ನಮ್ಗಾಗ್ಬೇಕಾಗಿ.
ಕೆಲವು ಸಾರಿ ಅತಿ ಬುದ್ಧಿವಂತಿಕೆಯಿಂದ ನಾವು ಪ್ರಶ್ನೆಗಳನ್ನ ಹಾಕೊಂತ ಹೋಗ್ತೀವಿ. ದೇವರ ವಾಕ್ಯವನ್ನು ಓದುವಾಗ, ಆ ದೇವರ ವಾಕ್ಯವನ್ನು ಕೇಳುವಾಗ ಪ್ರಶ್ನೆ ಮಾಡ್ಕೊಂತ ಹೋಗ್ತೀವಿ. ಕೆಲವೊಂದು ಪ್ರಶ್ನೆಗಳಿಗೆ ಗೊಂದಲಮಯವಾದಂತ ಉತ್ತರಗಳು ಸಿಗ್ತವೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಸಿಗೋದಿಲ್ಲ. ಆಗ ನಾವು ಮಾಡ್ಬೇಕಾದದ್ದೇನು? ಮಾಡ್ಬೇಕಾದದ್ದು ಇಷ್ಟೇ. ದೇವರ ವಾಕ್ಯ ಆಗ್ತದೆ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿರ್ರಿ, ಒಳ್ಳೆಯತನದ ವಿಷಯದಲ್ಲಿ ಪ್ರಾಯಸ್ಥರಂತೆ ನಡ್ಕೊಳ್ರಿ. ನಾವು ಮಾಡ್ಬೇಕಾಗಿರೋದೇನು? ಕೆಟ್ಟತನವು ಒಳ್ಳೆತನಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ನಾವು ತಿಳ್ಕೊಂಡಿದ್ದೇವೆ. ಈಗ ನಮಗೆ ಅಪಾಯ ಎಲ್ಲಿ? ಕೆಟ್ಟತನದಲ್ಲಿ. ಸುರಕ್ಷತೆಯಲ್ಲಿ ಒಳ್ಳೆತನದಲ್ಲಿ. ಮಾಡಬೇಕಾದ ಕಾರ್ಯ ಏನು? ಒಳ್ಳೆಯದನ್ನ ಮಾಡಬೇಕು, ಕೆಟ್ಟದನ್ನ ಬಿಟ್ಟು ಬಿಡ್ಬೇಕು. ಅದನ್ನ ಮಾತ್ರ ಸ್ವಾಮಿ ನಮ್ಮಿಂದ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಒಳ್ಳೆಯದರ ಕೆಟ್ಟದರ ಭೇದವನ್ನ ಅರ್ಥ ಮಾಡಿಕೊಂಡು ಒಳ್ಳೆಯದನ್ನ ಆರಿಸಿಕೊಳ್ಳುವುದಕ್ಕೋಸ್ಕರ ಸ್ವಾಮಿ 66 ಪುಸ್ತಕಗಳಲ್ಲಿ ದೇವರ ವಾಕ್ಯವೆಂಬ ಬೆಳಕನ್ನು ನಮಗೆ ಕೊಟ್ಟು ತನ್ನ ಗುಣಾತಿಶಯಗಳನ್ನ ನಮಗೆ ತಿಳಿಸಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಯೆಹೋವನು ಒಳ್ಳೆಯದವನು ಎಂಬುದನ್ನ ಅನುಭವದಿಂದ ತಿಳಿದುಕೊಳ್ಳಿರಿ. ಈ ಭೂಮಿ ಮೇಲೆ ನಾವು ತಿಳ್ಕೊಳ್ಬೇಕಾದದ್ದು, ಆಲೋಚಿಸಬೇಕಾದದ್ದು, ಚಿಂತಿಸಬೇಕಾದದ್ದು, ದೇವರು ಎಷ್ಟೊಂದು ಉಪಕಾರಗಳನ್ನ ಮಾಡಿದ್ದಾನೆ, ಎಷ್ಟು ಒಳ್ಳೆಯದನ್ನ ಮಾಡಿದ್ದಾನೆ, ಎಷ್ಟು ಒಳ್ಳೆಯ ಕಾರ್ಯಗಳಿಗಾಗಿ ಆತನು ದಿನನಿತ್ಯವೂ ಕಾರ್ಯ ಮಾಡುತ್ತಿದ್ದಾನೆ. ಇದ್ರ ಬಗ್ಗೆ ನಾವು ಚಿಂತಿಸಬೇಕೆ ಹೊರತು ಈ ಲೋಕದಲ್ಲಿ ನಡೀತಕ್ಕಂಥ ದುಷ್ಟರ ಬಗ್ಗೆ, ಅವರ ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ ನಾವು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ತಾವಿದನ್ನ ಅದಕ್ಕೆ ಬರ್ತಾನೆ, ದುರಾಚಾರಗಳನ್ನ ನೋಡಿ ಹೊಟ್ಟೆ ಕಚ್ಚಿಕೊಳ್ಳಬೇಡ, ಬದುಕಬೇಡ ಅಂತ. ಅವರ ಅಂತ್ಯಾಸ್ತಿ ಅವ್ರಿಗೆ ಸಿಗ್ಬೇಕಾದವ್ರಿಗೆ ಸಿಗ್ತದೆ. ಅವರ ಆ ಒಂದು ಕೃತ್ಯಕ್ಕೆ ನೀನು ಭಾಗಿಗಳಾಗಿ ಅವರ ಪ್ರತಿಫಲಕ್ಕೆ ನೀನು ಪಾತ್ರನಾಗಬೇಡ. ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಇದೆ. ದೇವರು ನಮ್ಮನ್ನು ಸಂತೈಸ್ತಾನೆ, ನಮ್ಮನ್ನ ತಿಳಿಸ್ತಾನೆ. ಇಲ್ಲಿ ನಾವು ನೋಡ್ತೇವೆ 1 ಕೊರಿಂಥ 14ನೇ ಅಧ್ಯಾಯ 33ನೇ ವರ್ಷದಲ್ಲಿ ಪೌಲನು ಈ ಮಾತನ್ನ ಬರೀತಾನೆ. 1 ಕೊರಿಂಥ 14ನೇ ಅಧ್ಯಾಯ 33ನೇ ವರ್ಷದಲ್ಲಿ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣ. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ, ದೇವರು ಗಲಿಬಿಲಿಗೆ ಕಾರಣನಲ್ಲ. ದೇವರು ಸಮಾಧಾನಕ್ಕೆ ಕಾರಣನು ಮತ್ತು ಸಂತೋಷಕ್ಕೆ ಕಾರಣ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನ ಎಡಗೈಯಲ್ಲಿ ಭಾಗ್ಯವಿದೆ, ಆತನ ಬಲಗೈಯಲ್ಲಿ ಸಂತೋಷವಿದೆ. ತನ್ನನ್ನು ಪ್ರೀತಿಸುವವರಿಗೆ ಅದನ್ನ ವಾಗ್ದಾನ ಮಾಡಿದ್ದಾನೆ. ಆತನ ನೀತಿಯನ್ನ ಅನುಸರಿಸಿ, ಆತನನ್ನ ಪ್ರೀತಿಸಿ, ಆತನ ಪರಿಶುದ್ಧತೆಯಲ್ಲಿ ಪಾಲು ಹೊಂದಲು ದಿನಾಲು ಪ್ರಯಾಸ ಪಡುತ್ತಾ ಈ ಲೋಕದಲ್ಲಿ ಕೆಟ್ಟತನದ ನಿಮಿತ್ತ ಕಷ್ಟ, ಸಂಕಟ, ನೋವು, ಹಿಂಸೆ, ದುಃಖ, ಕಣ್ಣೀರುಗಳನ್ನ ಅನುಭವಿಸುತ್ತಿರುವವರಿಗೆ ಕ್ರಿಸ್ತನು ತಾನೇ ಮಾದರಿಯಾಗಿ ಎಲ್ಲಾ ದುಷ್ಟತ್ವಕ್ಕೆ ಸಿಗುವಂತ ಪ್ರತಿಫಲ ಏನೆಂಬುದನ್ನು ನಮಗೆ ತೋರಿಸಿದ್ದಾನೆ. ಈಗ ಆತನು ನಮ್ಮ ನಿಮಿತ್ತ ಆ ಬಾಧೆಗಳನ್ನ ಸಹಿಸಿಕೊಂಡಲಾಗಿ ನಾವು ನಮ್ಮ ರಕ್ಷಣೆ ಆ ಎಲ್ಲ ಬಾಧೆಗಳನ್ನ ಸಹಿಸಿಕೊಂಡು ಇತರರನ್ನ ರಕ್ಷಿಸುವುದು ಭೂಮಿ ಮೇಲೆ ಇದ್ದೇವೆ. ಮತ್ತು ನಾವು ಆ ಬಾಧೆಗಳನ್ನ ಸಹಿಸಿಕೊಂಡು ಕಷ್ಟ ಸಂಕಟಗಳನ್ನ ಅನುಭವಿಸಿ ದೇವರ ಮೇಲನ ನಂಬಿಕೆಯಿಂದ ಆತನ ಕೊಡುವಂತ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಲು ಪ್ರಯಾಸ ಪಡುತ್ತಾ ಬದುಕುವುದಾದರೆ ಅಂತ್ಯದಲ್ಲಿ ಆ ನಿತ್ಯ ಜೀವವನ್ನು ಪಡ್ಕೊಳ್ತೇವೆ. ಮತ್ತು ಈ ಭೂಮಿ ಮೇಲೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೋದ್ರೂ ಕೂಡ ಆತನ ಪಕ್ಕದಲ್ಲಿ ಕುಳಿತುಕೊಳ್ಳುವಾಗ ಆತನು ನಮ್ಮ ತಲೆಯನ್ನ ಸವರಿ ನಮಗೆ ಎಲ್ಲಾ ವಿಷಯಗಳನ್ನ ನೇರವಾಗಿ ಸವಿಸ್ತರವಾಗಿ ನಮ್ಗೆ ತಿಳಿಸ್ತಾನೆ. ಅಷ್ಟೊತ್ತಿಗಾಗ್ಲೇ ನಮ್ಗೆ ಅಪ್ರಬುದ್ಧತೆ ಬಂದಿರ್ತಾನೆ, ಆಗ ನಮಗೆ ಅದು ಅರ್ಥ ಆಗ್ತದೆ. ಆದ್ರೆ ಈಗ ನಮಗೆ ಅರ್ಥ ಆಗುತ್ತಿಲ್ಲ. ಆ ತಾಯಿ ಹೇಳಿದ್ರು ಕೂಡ ಆ ಮಗು ಗೊಂದಲಕ್ಕೊಳಗಾಗ್ತಿಲ್ಲ. ತನ್ನ ತಂದೆ ಬಗ್ಗೆ ಆಗ್ಲಿ, ತಾಯಿಯ ಬಗ್ಗೆ ಆಗ್ಲಿ ಆಕೆಗಿರುವಂತ ಗೊಂದಲ ನಿವಾರಿಸಲ್ಪಡ್ತಿಲ್ಲ, ಬದಲಾಗಿ ತಾಯಿ ಮೇಲೆ ಸಂಶಯ ಹುಡ್ತಿತ್ತು. ಇನ್ನಷ್ಟು ತಾಯಿಯ ಎಷ್ಟೇ ಒಳ್ಳೆತನ ಮಾಡಿದ್ರು ಕೂಡ ಆ ಒಳ್ಳೆತನಕ್ಕೆ ಬೆಲೆ ಇರ್ತಿರ್ಲಿಲ್ಲ. ಈ ಕಾರಣದಿಂದ ಕೆಲವೊಂದು ಸಂಗತಿಗಳು ಈ ಭೂಮಿ ಮೇಲೆ ಮರ್ಮವಾಗಿವೆ. ಆ ಮರ್ಮವನ್ನ ಇಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ನಾವು ಮಾಡಿದ್ರು ಕೂಡ ದೇವರು ಅದನ್ನ ತಿಳಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಅದು ನಮಗೆ ದೊಡ್ಡ ಅಪಾಯವನ್ನ ತರ್ತದೆ. ಅದಕ್ಕಾಗಿ ಮೀಕನು ಈ ಮಾತುಗಳನ್ನ ಹೇಳ್ತಾನೆ 6ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ, ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಏನು ಒಳ್ಳೇದು ಎಂಬುದು ದೇವರು ನಮ್ಗೆ ತೋರಿಸಿದ್ದಾನೆ. ಅದನ್ನ ಮಾಡಬೇಕಾದದ್ದು ನಮ್ಮ ಕೆಲಸ ಅಷ್ಟೇ. ಒಳ್ಳೆಯದು ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು,
ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ನಮ್ಮ ರಕ್ಷಣೆಗೆ ಇಷ್ಟು ಸಾಕು, ನಿತ್ಯ ಜೀವಕ್ಕೆ ಇಷ್ಟು ಸಾಕು. ಅದಕ್ಕಾಗಿ ಪ್ರಯಾಸ ಪಟ್ರೆ ಅಷ್ಟು ಸಾಕು, ನಾವು ಆತನ ಜೊತೆಯಲ್ಲಿ ಪರಲೋಕದಲ್ಲಿ ಇರ್ತೇವೆ. ಅದಕ್ಕಾಗಿ ದೇವರು ಈ 66 ಪುಸ್ತಕಗಳಲ್ಲಿ ಬೇಕಾದಂತ ದೇವರ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಬೇಕಾದಂತ ಸಕಲ ಆತ್ಮೀಯ ವರಗಳನ್ನ ಇಟ್ಟಿದ್ದಾನೆ. ಅವುಗಳನ್ನ ಮಾತ್ರ ಇಲ್ಲಿ ಕಂಡುಕೊಳ್ಳಬಹುದಾಗಿದೆ. ಉಳಿದದ್ದೆಲ್ಲವನ್ನ ಪೌಲನು ಹೇಳಿದಾಗೆ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿದ್ದು ಅದರ ಬಗ್ಗೆ ಯೋಚನೆ ಮಾಡದೆ ಒಳ್ಳೆತನದ ವಿಷಯದಲ್ಲಿ ಮಾತ್ರ ನಾವು ಚಿಂತಿಸುವರಾಗಿದ್ದು ಅದನ್ನ ಪಡ್ಕೊಳ್ಳೋದಕ್ಕೆ, ಅದನ್ನ ಅಭ್ಯಾಸ ಮಾಡೋದಕ್ಕೆ, ಅದರಿಂದ ಸಿಗುವಂತ ಪ್ರತಿಫಲವನ್ನ ನಾವು ಎದುರಿಟ್ಟುಕೊಂಡು ಆ ನಿರೀಕ್ಷೆಯನ್ನು ಮುಟ್ಟುವುದಕ್ಕೋಸ್ಕರ ನಾವು ಜೀವಿಸೋಣ. ಅದಕ್ಕಾಗಿ ಬೇಕಾದ ಎಲ್ಲ ಆತ್ಮನ ವರವನ್ನ, ಬಲವನ್ನ, ಶಕ್ತಿಯನ್ನು ನಮಗೆ ಕೊಡ್ಲಿ. ಇಂಥ ಎಷ್ಟೋ ಪ್ರಶ್ನೆಗಳು ಪಾಪದ ನಿಮಿತ್ತ, ಕೆಟ್ಟತನದ ನಿಮಿತ್ತ, ದುಷ್ಟತನದ ನಿಮಿತ್ತ ನಮಗೆ ಎದುರಾಗಿ ಬಂದ್ರು ಆ ಎಲ್ಲಾ ಪ್ರಶ್ನೆಗಳಿಗೆ ಮುಂದೊಂದು ದಿವಸ ದೇವರು ನೇರವಾಗಿ ನಮಗೆ ಉತ್ತರ ಕೊಡುವಂತ ಸಮಯ ಬರ್ತದೆ. ಆ ಸಮಯಕ್ಕಾಗಿ ದೇವರು ನಮ್ಮನ್ನ ಆಶೀರ್ವಾದ. ಆಮೆನ್. ಪ್ರಾರ್ಥನೆ. ಓಕೆ, ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಓಕೆ ಪಾಸ್ಟರ್ ಸಾಲಮನ್ ಅವರು ಇದ್ದಾರೆ. ಸಾಲಮನ್ ಸರ್ ಇದ್ದೀರಾ? ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂದು ಕೇಳ್ಕೊಳ್ತೇನೆ. ಅದಕ್ಕೆ ಮೊದಲೇ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ದರೆ ತಿಳಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ವಿನಾಯಕ್ ಮತ್ತೆ ವಿಕ್ರಮ್ ವಿನಾಯಕ್ ಮತ್ತು ವಿಕ್ರಮ್ಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ಪ್ರಾರ್ಥನೆ ಮಾಡೋಣ. ಕೃಪಾಮಯನು ಪ್ರೀತಿ ಸಾಗರನಾದ ನಮ್ಮ ತಂದೆಯಾದ ದೇವರೇ, ಈ ಮುಂಜಾನೆಯ ಕಾಲದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಸೇರಿಸಿ ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನ ನಿನ್ನ ಪ್ರಿಯ ದಾಸರ ಮುಖಾಂತರವಾಗಿ ಕೇಳತಕ್ಕಂಥ ಭಾಗ್ಯವನ್ನು ಕೊಡೋದಕ್ಕಾಗಿ ನಮಗೆ ಸ್ತೋತ್ರಗಳಾಗಲಿ ಸ್ವಾಮಿ. ನಾವು ಉಳಿದಿರುವುದು ನಿಮ್ಮ ಕರುಣೆಯ ಕರ್ತನೆ. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಏನನ್ನೂ ಮಾಡ್ಲಿಕ್ಕೂ ಸಾಧ್ಯವಿಲ್ಲ ದೇವರೇ. ನೀನು ಕರುಣಾ ಸಾಗರನಾಗಿ ನಮ್ಮನ್ನ ಇದುವರೆಗೂ ನಿನ್ನ ಕರುಣೆಯನ್ನು ಸ್ವಾಮಿ, ನಿನ್ನನ್ನು ನಂಬಿದಂತ ಮಕ್ಕಳ ಮೇಲೆ ನೀನು ಉದಾರವಾಗಿ ನಮ್ಮನ್ನ ಕರುಣಿಸುತ್ತಾ ಬಂದಿರುವುದಕ್ಕಾಗಿ ನಮಗೆ ಸ್ತೋತ್ರಗಳಾಗ್ಲಿ. ಈ ಸಂದರ್ಭದಲ್ಲಿ ಇದು ಮಾಧ್ಯಮದಲ್ಲಿ ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ನೀನು ಹೇಳುವಾಗ ಆಶೀರ್ವದಿಸು ಕರ್ತನೆ. ಬಂದಂತ ಸಂದೇಶಕ್ಕಾಗಿ ಒಂದು ನೀನು ಸಲ್ಲಿಸ್ತೇವೆ. ನಿನ್ನ ರಕ್ಷಣೆಯ ಹಾದಿಯನ್ನ ಸ್ವಾಮಿ ನಾವು ಇಂದು ತಿಳಿದುಕೊಳ್ಳಲು ಸಾಧ್ಯವಾಗಿದೆ ಸ್ವಾಮಿ. ಆದರೆ ನೀನು ಅದನ್ನ ಕ್ಲುಪ್ತ ಕಾಲದಲ್ಲಿ ಅದನ್ನ ನೀನು ನಿನ್ನ ಮಕ್ಕಳಿಗೆ ನೀನು ತಿಳಿಸಿಕೊಡುವನಾಗಿದ್ದಿ ಎಂಬುದಾಗಿ ನಾವು ತಿಳಿದಿದ್ದೇವೆ ಸ್ವಾಮಿ. ಅಪ್ಪ ತಂದೆಯೇ, ಈ ಲೋಕದಲ್ಲಿ ನಡೀತಕ್ಕಂಥ ಈ ಮಹಾ ಹೋರಾಟದಲ್ಲಿ ಸ್ವಾಮಿ, ಆ ಹೋರಾಟದ ಅಂತ್ಯದ ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗುವುದು ನೀನು ಎಷ್ಟು ಕರುಣಾಮಯನು, ಎಂತ ಎಷ್ಟು ಪ್ರೀತಿಮಯನು, ಹಾಗೂ ನೀನು ಆದಿಯಿಂದಲೂ ಸ್ವಾಮಿ ನಿನ್ನ ಮಕ್ಕಳನ್ನು ನೀನು ಹೇಗೆ ರಕ್ಷಿಸುತ್ತಲೇ ಬಂದಿದ್ದೀ ಎಂಬುದಾಗಿ ನಮಗೆ ಅಂದು ತಿಳಿಯುವಂಥದ್ದಾಗಿದೆ ಸ್ವಾಮಿ. ಆ ಮರ್ಮವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸ್ವಾಮಿ ನಮಗೆ ಸಮಯವು ಅವಶ್ಯವಾಗಿದೆ. ಅಲ್ಲಿಯವರೆಗೂ ಕರ್ತನೆ ನಮ್ಮನ್ನ ನಿನ್ನ ಹಸ್ತದವರಲ್ಲಿ ಇಟ್ಟುಕೊಂಡು ನಮ್ಮನ್ನ ಪರಾಮರಿಸು, ಕಾಯ್ದು ಕಾಪಾಡು ಕರ್ತನೆ. ಬಂದಂತ ಪ್ರತಿಯೊಂದು ವಾಕ್ಯಗಳನ್ನ ಸ್ವಾಮಿ ನೀನು ಆಶೀರ್ವದಿಸಿ ಅದನ್ನು ಮನದಟ್ಟು ಮಾಡಿಕೊಂಡು ಸ್ವಾಮಿ ಅದರತ್ತ ನಾವು ನಡೆಯುವ ಹಾಗೆ ನಮ್ಮನ್ನ ನೀನು ಪ್ರೇರೇಪಿಸು ಕರ್ತನೆ. ಇಂದು ಪ್ರಾರ್ಥನೆಗಾಗಿ ಕೇಳಿಕೊಂಡಿರ್ತಕ್ಕಂಥ ವಿನಾಯಕ್ ಹಾಗೂ ವಿನಯ್ಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಿಯ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು, ಅವ್ರಿಗಿರುವಂತ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸು, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಗಳನ್ನ ನೀನು ಅನುಗ್ರಹಿಸಿಕೊಡು ಸ್ವಾಮಿ. ಯಾರ್ಯಾರು ಯಾವ್ಯಾವ ಕಷ್ಟಗಳನ್ನು ಅನುಭವಿಸಿದ್ದಾರೆ ನಮಗೂ ಗೊತ್ತಿಲ್ಲ ದೇವ್ರೆ, ಆದ್ರೆ ಎಲ್ಲವನ್ನೂ ತಿಳಿದಾತನು ನೀನಾಗಿರೋದ್ರಿಂದ ಒಂದನ್ನೂ ಕೈ ಬಿಡದೆ ಸ್ವಾಮಿ, ಒಬ್ಬರನ್ನೂ ಕೈ ಬಿಡದೆ ಎಲ್ಲಾ ಕಷ್ಟಗಳಿಂದ ಅವ್ರಿಗೆ ಬಿಡುಗಡೆಯನ್ನು ಕೊಟ್ಟು ಎಲ್ಲರೂ ಕೂಡ ಸಂತೋಷದ ಕಾಲಗಳನ್ನ ಅನುಭವಿಸುವ ಹಾಗೆ ನೀವು ಕಾರ್ಯ ಮಾಡು ಕರ್ತನೆ. ಒಂದು ಪಕ್ಷದಲ್ಲಿ ಹೇಳಿಕೊಳ್ಳಲಾರದಂತ ಸಮಸ್ಯೆಗಳನ್ನ ನಮ್ಮ ಸರ್ವೀಕರು ಅನುಭವಿಸ್ತಿರುವಂತ ಪಕ್ಷದಲ್ಲಿ ಸ್ವಾಮಿ ಕರುಣಾಳು ಕರ್ತನೆ, ಆರೋಗ್ಯದಾಯಕನಾದ ಯೆಹೋವರಾಫ ನಿಮ್ಮ ಆರೋಗ್ಯದ ಹಸ್ತ ಸ್ಪರ್ಶದಿಂದ ಎಲ್ಲಾ ಕಷ್ಟಗಳಿಂದ ಎಲ್ಲಾ ರೋಗ ರುಜಿನಗಳಿಂದ ದೂರವಾಗಿ ಕರ್ತನೆ ಅವರ ಆರೋಗ್ಯದ ಜೀವಿತಗಳನ್ನ ಎಲ್ಲರೂ ಜೀವಿಸುವ ಹಾಗೆ ನೀನು ಕೃಪೆ ಮಾಡು. ಈ ಸಂದರ್ಭದಲ್ಲಿ ಸ್ವಾಮಿ ದಿನವನ್ನ ಪ್ರಾರಂಭಿಸುವಾಗ ನೀನು ನಮ್ಮ ಜೀವಿತದ ಮೊದಲನೇ ವ್ಯಕ್ತಿಯಾಗಿದ್ದುಕೊಂಡು ಸ್ವಾಮಿ ಎಲ್ಲಾ ನಮ್ಮನ್ನ ಇಡೀ ದಿವಸ ಎಲ್ಲ ನಡೆಸಿ ಪರಾಮರಿಸಿ
ಕಾಪಾಡಿ ನಿಮ್ಮ ಚಿತ್ತವೇ ನಮ್ಮೆಲ್ಲರಲ್ಲೂ ನೆರವೇರುವ ಹಾಗೆ ಕಾರ್ಯ ಮಾಡಿರಿ ಎಂದು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೀನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಸೇರಿದ ಕೇಡಿನಿಂದ ತಪ್ಪಿಸು, ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿಯ ಸಮಾಧಾನವು ಈ ಜೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನ ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನ ಹಂಚಿಕೊಟ್ಟಂತ ನಿನ್ನ ಹಿರಿಯ ಬೋಧಕರಂತ ಪಾಸ್ಟರ್ ಎಂ ರಾಜರವ್ರ ಮೇಲೆಯೂ, ಹಾಗೂ ಅವರ ಕುಟುಂಬ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆಯೂ, ಕುಟುಂಬದ ಎಲ್ಲಾ ಸದಸ್ಯರುಗಳ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನೆಲೆಯಾಗಲಿ ಸ್ವಾಮಿ. ಆಮೇನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯದ ಕುರಿತಾಗಿ ತಾಳ್ಮೆಯಿಂದ ಅನೇಕ ಸಂಗತಿಗಳನ್ನ ದೇವರೊಟ್ಟಿಗೆ ಕಲಿಯುವಂತೆ ನೀವೆಲ್ಲರೂ ಸೇರಿ ಬಂದದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಒಂದು ಪಾಠದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಮ್ಮ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ಮ್ಯಾಗಿ ಸಹೋದರಿ ಆನಿಯವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಶ್ರೀ ಸಾಲಮನ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ಪೂರಕವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಕೊರತೆಗಳಿವೆ, ಸಮಸ್ಯೆಗಳಿವೆ, ದೇವರು ಅದನ್ನ ನಿವಾರಿಸಲಿ. ನಾವೆಲ್ಲರೂ ಸುಲಲಿತವಾಗಿ ಹೆಚ್ಚಿನ ಸಂದೇಶಗಳನ್ನ, ವಾಕ್ಯಗಳನ್ನ ದೇವರ ಭಕ್ತರಿಂದ, ದೇವರ ಸೇವಕರಿಂದ, ಕರ್ತನ ಆತ್ಮನ ನಡೆಸುವಂತ ದೇವರ ಮಕ್ಕಳಿಂದ ಕಲಿಯುವ ಹಾಗೆ ದಿನನಿತ್ಯವೂ ದೇವರು ನಮ್ಮನ್ನ ನಡೆಸಲಿ, ನಮ್ಮನ್ನು ಉಪಯೋಗಿಸಲಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನೂ ಅನೇಕ ದೇವ ಜನರು ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಲಿ ಮತ್ತು ನಾವು ನಮ್ಮ ಕುಟುಂಬ ಮಕ್ಕಳು ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ದೇವರು ನಡೆಸಲಿ. ದೇವರು ಈ ದಿನದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನದ ಎಲ್ಲಾ ಕಾರ್ಯಗಳಲ್ಲಿ ನಮ್ಮೊಟ್ಟಿಗಿದ್ದು ನಡೆಸಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ಕೂಡಿ ಬರುವ ಹಾಗೆ ದೇವರು ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ದೇವರ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಪಾಸ್ಟರ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ನಿಮ್ಮ ಅಕೌಂಟ್ ಮಾಡ್ರಿ ಪಾಸ್ಟರ್. ಇದಕ್ಕೆ ನಾವು ಸಾಧ್ಯದಷ್ಟು ಒಂದು 200 ಎಷ್ಟಾದಷ್ಟು ಕಳ್ಸೋಣಂತ. ಆ ವೈಫೈ ಒಂದು ಕನೆಕ್ಷನ್ ತಗೊಂಡ್ಬಿಡಿ. ಅದು ಖಂಡಿತ ತೆಗೆದುಕೊಳ್ತೀನಿ. ಡಿಸ್ಪ್ಲೇ ಮಾಡ್ರಿ. ಯಾರ್ಯಾರು ಎಷ್ಟೆಷ್ಟು ಇದು ಇದೆ ಸಾಧ್ಯ ಇದೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ಲಿ. ಲೆಟ್ ಅಸ್ ಫಸ್ಟ್ ಟೇಕ್ ದಟ್. ಮುಂದೆ ನೋಡೋಣ ಅಂತ. ನಿಮ್ಮ ಅಕೌಂಟ್ ನಂಬರ್ ಡಿಸ್ಪ್ಲೇ. ನಾನು ಇದು ಗೂಗಲ್ ಪೇ ಅದು ಇದು ಇದ್ರೆ ನನ್ನ ನಂಬರ್ಗೆ ಹಾಕ್ಬಿಟ್ರೆ ಒಳ್ಳೇದು. ನಾನು ಜಿಪೇ ಇದೆ ಅಲ್ಲ ಪೇ ಅಥವಾ ಇದ್ರಲ್ಲಿ ಇದ್ರೆ ಇದೆ, ಅದರಲ್ಲಿ ನನ್ನ ನಂಬರು ಇದು ಮಾಡ್ತೀನಿ, ಅದರಲ್ಲಿ ಹಾಕ್ಬಿಟ್ರೆ ಒಳ್ಳೇದು. ನಂಬರ್ ಒಳ್ಳೇದಾಗುತ್ತೆ. ನಾನು ಸ್ವಲ್ಪ ಹೆಲ್ಪ್ ಆಗ್ತದೆ ಅಷ್ಟೇ, ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಅದರಿಂದ ಇನ್ನಷ್ಟು ನನಗೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗ್ತದೆ. ತೊಂದರೆ ಆಗಲ್ಲ. ನಿಮಗೆ ಶಕ್ತಿ ಕೊಟ್ಟು ತೊಂದರೆ ಆಗಲ್ಲ. ವಿ ಮೇ ಎಂಜಾಯ್. ಥ್ಯಾಂಕ್ ಯು. ಒಳ್ಳೇದು. ನಂಬರ್ ಕೊಡಿ ಫಸ್ಟ್, ಡಿಸ್ಪ್ಲೇ ಮಾಡಿ ಅಲ್ಲಿ. ನಂಬರ್ ಡಿಸ್ಪ್ಲೇ ಮಾಡಕ್ ನನ್ಗೆ ಗೊತ್ತಾಗ್ತಾ ಇಲ್ಲ. ಸರಿ, ಅದ್ ನಿಮ್ ಅಕೌಂಟ್ ಈ ನಿಮ್ ನಂಬರ್ ಇದೆ ಅಲ್ಲ, ಅದಕ್ಕೆ ಸರಿ ಈ ನಂಬರ್ಗೆ ಇದು ಮಾಡ್ತೀನಿ. ಓಕೆ ಫಸ್ಟ್ ವಿಲ್ ಸೆಂಡ್ ಇಟ್ ಟು ಯುವರ್ ಅಕೌಂಟ್. ಓಕೆ, ಥ್ಯಾಂಕ್ ಯು. ಒಳ್ಳೆದಾಗಿ. ಥ್ಯಾಂಕ್ ಯು ಫಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಡೇ. 100-200 ಕಾಂಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟು ಆಗ್ತದೆ ಫಸ್ಟ್? ಅದು ಹೆಲ್ಪ್ ಆಗ್ತದೆ ನಿಮಗೆ? ಆಗ್ಲಿ, ಅದನ್ನ ನಾನು ಬೇಡ ಅಂತ ಹೇಳಲ್ಲ. ದೇವರ ಸೇವೆಗೆ ಉಪಯೋಗ ಆಗಲಿ. ಎಸ್ ಫಸ್ಟ್. ಥ್ಯಾಂಕ್ ಯು ಫಸ್ಟ್. ಥ್ಯಾಂಕ್ ಯು. ನಾನು ಸ್ವಲ್ಪ ಕಳಿಸ್ತೇನೆ ನೋಡಿ ಫಸ್ಟ್. ಓಕೆ, ಥ್ಯಾಂಕ್ ಯು.